ಬಂದಿಲ್ಲ ಯಾವ್ದಾಗಬೇಕು ರಜೋರಾಗಾತ್ಮಕಂ ವಿಧಿಯಾ ರಜೋರಾಗಾತ್ಮಕಂ ವಿಧಿ ಸೃಷ್ಟಾ ಸಂಘ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೆಯ ಕರ್ಮ ಸಂಜೇನ ದೇಹಿನಂ ಇರಲ್ಲ ಕರ್ಮ ಸಂಗೇನ ದೇಹಿನಂ ರಜಃ ರಾಗಾತ್ಮಕಂ ರಜಃ ಆಕಾರ ಅಂತ ಬಿಡಿದನ ಅಲ್ಲ ಈ ಗುಣ ರಜಃ ರಜೋರ ಅಲ್ಲ ಗುಣಕ್ಕೆ ರಜಸ್ಯ ಶಬ್ದ ಇದೆ ರಜಃ ರಜಸಿ ರಜ ರಜಸ್ಸು ಪಾರಿಭಾಷಿಕ ಶಬ್ದ ಏನಂತ ಮಾಡಿದಲ್ಲ ರಜಃ ರಾಗಾತ್ಮಕಂ ವಿಧಿ ತೃಷ್ಣಾಸಂಗ ಸಮುದ್ಭವಂ ತನ್ನಿಬಧ್ನಾತಿ ತತ್ ನಿಬಧ್ನಾತಿ ಕೌಂತೆಯ ಕರ್ಮಸಂಗೇನ ದೇಹಿನಂ ರಾಗಾತ್ಮಕಂ ರಜಃ ವಿಧಿ ರಜೋಗುಣವನ್ನ ರಾಗಾತ್ಮಕ ಅದು ರಾಗ ಅಂದ್ರೆ ಅನುರಾಗ ಪ್ರೀತಿ ಅದು ಗೈರಿಕ ಹುರಿಮಂಜು ಬೆಟ್ಟ ಸಿಗುತ್ತೆ ಆ ಕಲ್ಲು ಕೆಂಪು ಕಲ್ಲು ಹಿಂದಿನ ಕಾಲದ ಬಂಡೆಗೆ ಅದೇ ಉಪಯೋಗಿಸೋರು ಈ ಎತ್ತಿನ ಕೋಡಿಗೆ ಎಮ್ಮೆ ಕೋಡಿ ಸಿಕ್ಕೋರು ಈ ಹೊಸ್ತಿಲ್ಗೆಲ್ಲ ಸಿಕ್ಕೋರು ಈ ಗೋಡೆಗೆಲ್ಲ ಅಲಂಕಾರ ಮಾಡೋರು ಕಾವಿ ಕಲ್ಲು ತರ ಅದೊಂದು ಕಲ್ಲು ಕಾವಿ ಕಲ್ಲು ಹೇಗೆ ಹಾಗೆ ಹುರಿಮಂಜು ಗೈರಿಕ ಅದರಂತೆ ಅದು ಹೇಗೆ ಅಟ್ಕೊಂಡ್ಬಿಟ್ರೆ ಅದು ತೊಳೆದು ಹೋಗೋದು ಅದು ಒಟ್ಕೊಂಡ್ಬಿಡುತ್ತೆ ಹಾಗೆ ರಜೋಗುಣ ರಾಗಾತ್ಮಕ ಅದರಲ್ಲಿ ಧನಕನಕ ವಾಹನ ವಸ್ತುವಿನ ಪ್ರೀತಿ ಊಡಿಸ್ಬಿಡುತ್ತೆ ಅಂಟಿಸ್ಬಿಡುತ್ತೆ ಅದರಿಂದ ಅದು ಎರಡು ತೃಷ್ಣಾಸಂಗದಿಂದ ಉಂಟಾಗತ್ತೆ ಅದರಿಂದ ತೃಷ್ಣಾಸಂಗ ಸಮುದ್ಭವ ಆಗುತ್ತೆ ತೃಷ್ಣಾಸಂಗ ಸಮುದ್ಭವಕ್ಕೆ ಕಾರಣ ತೃಷ್ಣಾಸಂಗದಿಂದ ಅದು ಉಂಟಾಗತ್ತೆ ರಜೋಗುಣ ರಜೋಗುಣ ಉಂಟಾದ್ರೆ ತೃಷ್ಣಾಸಂಗ ಅನ್ನೋದು ಉಂಟಾಗತ್ತೆ ಒಂದು ತೃಷ್ಣಾಸಂಗಗಳಿಂದ ರಜೋಗುಣ ಉಂಟಾಗತ್ತೆ ಇನ್ನೊಂದು ಕೌಂತೆಯ ತನ್ನಿಬಧ್ನಾತಿ ಅಥವಾ ರಜಃ ಆ ರಜೋಗುಣ ಕಟ್ಟಾಕತ್ತೆ ಯಾರನ್ನ ದೇಹಿನ ಜೀವನ ಯಾವುದರಿಂದ ಕರ್ಮ ಸಂಜ್ಞೆಯನ್ನ ಕರ್ಮದಲ್ಲಿ ಆಸಕ್ತಿಯನ್ನು ಉಂಟು ಮಾಡೋದ್ರ ಮೂಲಕ ಈ ಕೌಂತೆಯನೇ ರಜೋಗುಣ ಮನುಷ್ಯರಿಗೆ ಸುಮ್ಕಿಲೆ ಬಿಡಲ್ಲ ಕಣ ಯಾವ ಕೆಲಸ ಮಾಡ್ತಿರ್ತಾರೆ ಅಯ್ಯೋ ನಮ್ಮ ತಂದೆಯವ್ರು ನೋಡ್ಬೇಕು ರಜೋಗುಣನ ಅಯ್ಯಪ್ಪ ಒಂದು ಕ್ಷಣ ಸುಮ್ತಿರ್ಲಿಲ್ಲಮ್ಮ ಅವರು ಒಂದು ಕ್ಷಣ ಸುಮ್ಕೆ ಕೂರೋದ್ರಿಂದ ಮೈಯ ಇದಾಗ್ತಿತ್ತು ಏನೋ ಒಂದು ಕೆಲಸ ಹುಡುಕಿ ಮಾಡ್ತಾನೆ ಬೆಳಿಗ್ಗೆ ಕೆಲಸ ಮಾಡ್ತಿದ್ದು ತೋಟಕ್ಕೆ ಹೋಗೋದು ಕಳೆ ಕಿತ್ತೋದು ಅಳಗೋದು ಅಗದೆ ಬರೋದು ಕಸಿ ಹಾಕೋದು ಬೇಡೋದು ಮನೆ ಮುಂದೆ ಆ ಸೌದೆ ತೆಗಿಡೋದು ಇನ್ನೊಂದು ಕಿಸ್ಬಾರ್ದು ಅದೆಲ್ಲ ಮಾಡೋದು ಅಯ್ಯಪ್ಪ ಅವ್ರಂಗೆ ಕೆಲಸ ಮಾಡೋಕ್ಕೆ ಹತ್ತಾದ್ರು ಮಾಡೋಕ್ಕಾಗಲ್ಲ ಅಷ್ಟು ಕೆಲಸ ಮಾಡೋದು ಒಬ್ಬರೇ ನನಗಂತೂ ಅವರು ನಂಗೆ ಕರೆಯೋರು ನಂಗೆ ಆಗಲ್ಲ ನಾನು ಬರಲ್ಲ ಅಂತಿದ್ದೆ ಜಗ ಮಾಡ್ತಿದ್ದೆ ಅವ್ರ ಹತ್ರ ಕೂತು ತಿಂತಾನೆ ಕಳ್ಳ ಇನ್ನೊಬ್ಬರನ್ನ ತಿನ್ನಂಗೆ ಕೂತು ತಿಂದ್ರೆ ತಿನ್ನಕ್ಕೆ ಕೆಲಸ ಮಾಡಿ ತಿನ್ಬೇಕು ಗೊತ್ತಾ ಹಂಗೆ ತಿಂದ್ರೆ ನೀನು ಕಳ್ಳ ಯೋ ಭುಂಕ್ತೆ ಸ್ಟೇನ ಏವಸ ಅನ್ನೋರು ನಿಂದು ದುಡ್ಡು ತಿನ್ಬೇಕು ಕಣಯ್ಯ ನಾನು ದುಡ್ಡು ತಿಂದು ಕಳ್ಳ ಕಣಯ್ಯ ನೀನು ಅಂದರು ನಾನೇ ದುಡ್ದಿರೋದು ಯಾಕೆ ನಾನು ಇಲ್ಲಿ ಹುಟ್ಟಬೇಕಾದ್ರೆ ನಾನು ಅಷ್ಟು ಪುಣ್ಯ ಮಾಡಿ ಹುಟ್ಟಿದ್ದೀನಿ ನೀವು ಕಣ್ಮ ಮಾಡೋ ಹಣೆ ಬರ ಮಾಡ್ರಿ ನಾವು ಮಾಡಲ್ಲ ಅಂದೆ ಜಗ ಮಾಡ್ತಿದ್ದೆ ಅವ್ರಂತ ಅವರಂತೂ ಭಯಂಕರ ಕೆಲಸ ಮಾಡೋರು ಅವ್ರು ಚಪ್ಪಿಗೆ ಹೋಗುವಾಗ ಅನ್ನೋರು ಭಾರಿ ಕೆಲಸ ಅವ್ರ ಕೆಲಸ ಮಾತ್ರ ಅಯ್ಯೋ ಕಲ್ಲು ಹೊಡೆಯೋದೇ ಕೆಲಸ ಮಾಡ್ತಿದ್ರು ತೋಟಕ್ಕೆ ಹೋದ್ರೆ ಆಪು ಸುತ್ಕೆ ಅಂತ ಒಂದು ಇದ್ದು ಅದನ್ನಿಟ್ಟು ಬಂಡೆ ಎಲ್ಲ ಹೊಡೆಯೋರು ಆ ಹೊಡೆಯುವುದು ಇಷ್ಟು ಆಳ ಸೊಂಟ ಆಳ ತೆಗೆದ್ಬಿಟ್ಟು ಆಮೇಲೆ ಮಣ್ಣು ಮುಚ್ಚಿ ಅದನ್ನು ಸಸಿ ಹಾಕೋದು ಅಯ್ಯಪ್ಪ ಅದಕ್ಕೆ ಗಿಡ ಹಾಕೋದು ಇಂಥ ಕರ್ಮಸಂಗಿ ಬ್ರಾಹ್ಮಣರು ನಾನು ಇದನ್ನು ನೋಡಿಲ್ಲ ಭಯಂಕರ ಕರ್ಮಸಂಗಿ ಅನ್ನೋದೇ ಏನು ಅದು ಕಟ್ಟಾಕತ್ತೇವ ನನ್ನ ಅಂತ ರಜಃ ರಾಗಾತ್ಮಕಂ ರಜಃ ಅನ್ನೋದು ರಾಗಾತ್ಮಕ ಅದ ರಾಗವೇ ಆತ್ಮನ ಸ್ವರೂಪ ಯಾವುದಕ್ಕೂ ಅದು ರಾಗಾತ್ಮಕ ರಾಗ ಆತ್ಮ ಯಸ್ಯ ತತ್ ರಾಗಾತ್ಮಕಂ ಸಾರ್ಥಕ ಪ್ರತ್ಯಯ ಬಹುರಿ ರಜಸ್ಸನ್ನೇ ಸ್ವರೂಪವನ್ನಾಗಿ ಉಳ್ಳದ್ದುದು ಅಂತ
ಹೇಗೆ ರಂಜನಾ ಗೈರಿಕಾಧಿಪತಿ ಬನ್ನಿ ರಂಜನಾ ಗೈರಿಕಾಧಿಪತ್ ರಂಜನಾ ರಾಗ ಗೈರಿಕಾಧಿಪತ್ ರಂಜನಾದ್ರಾಗಃ ಗೈರಿಕಾಧಿಪತ್ ರಾಗಾತ್ಮಕಂ ವಿಧಿ ಜಾನೀಹಿ ರಾಗಾತ್ಮಕಂ ವಿಧಿ ಜಾನೀಹಿ ರಂಜನಾ ರಂಜ ರಾಗೆ ಧಾತು ರಂಜ ಇದೀನಿ ಸಂತೋಷ ಉಂಟು ಮಾಡಿಸುತ್ತೆ ಅನ್ನು ಅಂಟಿಸುತ್ತೆ ಅದರಲ್ಲಿ ಆ ಕ್ರಿಯೆಯಲ್ಲೇ ಸಂತೋಷ ಅವ್ರಿಗೆ ಸುಮ್ಕಿರೋದು ಕಷ್ಟ ಮಾಡೋ ಸಂತೋಷ ಮಾಡ್ತಾ ಇದೆ ಏನೋ ಖುಷಿಯಾಗಿ ಮಾಡ್ತಾ ಇರ್ತಾರೆ ಸುಮ್ಕಿರೋದು ಕೈ ಕಟ್ದಂಗೆ ಆಗ್ಬಿಡ್ತಾರೆ ಒದ್ದಾಡ್ತಾ ಇರ್ತಾರೆ ಬಹಳ ಕಷ್ಟ ಈ ಮಾಡ್ತಾ ಇರೋದ್ರೆ ಆರಾಮಾಗಿ ಸಂಜೆ ಮಾಡ್ತಾ ಇರ್ತಾರೆ ಹಾಗೆ ಕ್ರಿಯೆಯಲ್ಲಿಯೇ ರಾಗ ಅಂಟು ಸುಮ್ಮನೆ ಇದರಲ್ಲಿ ಗೈರಿಕಾ ಅಂತ ಒಂದು ಇದು ಹುರಿಮಂಜು ಅದು ಯಾವ ರೀತಿ ಅಂಟತ್ತೋ ಆ ರೀತಿ ರಾಗಾತ್ಮಕ ಅನುರಾಗಾತ್ಮಕ ಬಾಹ್ಯ ವಿಷಯದಲ್ಲೂ ಕ್ರಿಯೆಯಲ್ಲೂ ಪ್ರೀತಿಯನ್ನ ಅನುರಾಗವನ್ನ ಉಂಟು ಮಾಡುವಂಥದ್ದು ಅಂತ ಅರ್ಥ. ತುಂಬ ಬಹಳ ಅವ್ರಿಗೆ ಇಷ್ಟ ಅದು. ರಜೋಗುಣದವ್ರಿಗೆ ಖಾರ ಇಷ್ಟ ಆಗುತ್ತೆ, ಹುಳಿ ಇಷ್ಟ ಆಗುತ್ತೆ, ಉಪ್ಪು ಜಾಸ್ತಿ ಇರಬೇಕು, ಬಿಸಿ ಎಲ್ಲ ಕಟ್ಟೊಂಬಲ ಲವಣ ಅತ್ಯುಷ್ಟ ತೀಕ್ಷ ರೂಕ್ಷ ವಿಧಾಯನ ಆಹಾರ ರಾಜಸಸ್ಯ ಇಷ್ಟ. ರಜೋಗುಣ ತುಂಬ ಇಷ್ಟ. ನಮ್ಮ ಅನುಪಮಗೂ ಅಷ್ಟೇ. ತೊಕ್ಕು ಅದೆಲ್ಲ ಭಾಳ ಇಷ್ಟ. ಉಪ್ಪಿನಕಾಯಿ ತೊಕ್ಕು ಖಾರ ಅಂದ್ರೆ ಭಾಳ ಇಷ್ಟ. ಸಿಹಿ ಅವ್ರಿಗೆ ಆಗಲ್ಲ. ಅಯ್ಯೋ ಸಿಹಿ ರುಚಿರಕ್ಕಾಗಲ್ಲ ಅಂತಾರೆ. ಒಂದು ತಿಂತಾರೆ, ಜಾಸ್ತಿ ಹಾಕ್ಬಿಟ್ರೆ ಬಾಯಿ ಕಟ್ಟತ್ತೆ ಅಂತಾರೆ, ಆಗಲ್ಲ. ತೃಷ್ಣಾ ಸಂಘ ಸಮುದ್ಭವಂ. ತೃಷ್ಣಾ ಸಂಘ ಸಮುದ್ಭವಂ. ತೃಷ್ಣ ಅನ್ನುವಂತಹ ಒಂದು ಇದು. ತೃಷ್ಣ ಅಂದ್ರೆ ಆಸೆ. ಆಸೆಯಲ್ಲಿ ಸಂಘ ಅಂದ್ರೆ ಪ್ರೀತಿ. ಅದನ್ನು ಉಂಟು ಮಾಡುತ್ತೆ, ಅದರಿಂದ ಉಂಟಾಗುತ್ತೆ ಎರಡು. ಅದು ತೃಷ್ಣಾ ಸಂಘಕ್ಕೆ ಕಾರಣ. ತೃಷ್ಣಾ ಸಂಘದಿಂದ ಉಂಟಾಗುತ್ತೆ. ತೃಷ್ಣಾ ಸಂಘೇನ ಸಮುದ್ಭವತಿ, ತೃಷ್ಣಾ ಸಂಘಸ್ಯ ಸಮುದ್ಭವ. ಎರಡು ಬರ್ತದೆ. ತೃಷ್ಣಾ ಅಪ್ರಾಪ್ತಾಭಿಲಾಷ. ತೃಷ್ಣಾ ಅಪ್ರಾಪ್ತಾಭಿಲಾಷ. ತೃಷ್ಣ ಅಂದ್ರೆ ಅಪ್ರಾಪ್ತ ಅಂದ್ರೆ ಯಾವುದೋ ಇನ್ನು ಪ್ರಾಪ್ತವಾಗಿಲ್ವೋ ಅದು ಬಡಿಬೇಕು. ಕಾರ್ ಇಲ್ಲ ಕಾರ್ ಬೇಕು, ಮನೆ ಇಲ್ಲ ಮನೆ ಬೇಕು, ಇನ್ನೊಂದು ಏನೇನಿಲ್ಲ ಬೇಕು ಬೇಕು ಬೇಕು. ಅದು ಚಮೆ 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 ಅಂತ ಹೇಳ್ಕೊಂಡು ಬೇಕು 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 ಅಂತ ಇರೋದು ಅದು ಇದು ತೃಷ್ಣ, ಆಸೆ. ತೃಷ ಅಂದ್ರೆ ಬಾಯಾರಿಕೆ ಅಂತ. ಆ ಲೌಕಿಕ ವಸ್ತುವಿನಲ್ಲಿ ಬಾಯಾರಿಕೆ. ಅದು ಬೇಕು ಅದು ಬೇಕು ಅಂತ ದಾಹ, ಬೇಕು ಬೇಕು ಬೇಕು. ಆಸಂಗಃ ಪ್ರಾಪ್ತೇ ವಿಷಯೇ ಮನಸಃ ಪ್ರೀತಿಲಕ್ಷಣಃ ಸಂಶ್ಲೇಷಃ. ಆಸಂಗಃ ಪ್ರಾಪ್ತೇ ವಿಷಯೇ ಮನಸಃ ಪ್ರೀತಿಲಕ್ಷಣಃ ಸಂಶ್ಲೇಷಃ. ಆಸಂಗನ ಅಂಟೋದು. ಒಂದು ವಿಷಯ ಸಿಕ್ಕಿದ ಮೇಲೆ, ಬಯಸಿದಂಥ ವಸ್ತು ಸಿಕ್ಕಿದ ಮೇಲೆ, ಇವು ಎಷ್ಟು ಚೆನ್ನಾಗಿದೆ, ಅಯ್ಯೋ ಹಂಗೇನೆ ಅಂತ ಹೇಳಿ ಅದನ್ನೇ ನೋಡ್ತಾ ಮುದ್ದು ಮಾಡ್ತಾ ಅದನ್ನು ತಡವರಿಸ್ತಾ ಹೀಗೆ ಹೀಗೆ ಮಾಡ್ಕೊಂಡು ಖುಷಿಯಾಗೋದು. ಪ್ರಾಪ್ತ ವಿಷಯವು ಪ್ರಾಪ್ತವಾದರೆ ಮನಸ್ಸನ್ನ ಅಲ್ಲಿ ಪ್ರೀತಿ ಇಡೋದು, ಪ್ರೀತಿ ಇಡೋದು ಅದನ್ನು ಅಂಟ್ಕೊಳ್ಳೋದು. ವಸ್ತು ಇರ್ಬೋದು, ವ್ಯಕ್ತಿ ಇರ್ಬೋದು, ವಿಷಯ ಇರ್ಬೋದು. ಒಳ್ಳೆ ವಿಷಯ ಬಂತು ಅಂತ ಹೇಳಿ ವಿಷಯ ಬಗ್ಗೆ, ವ್ಯಕ್ತಿ ಬಗ್ಗೆ, ಕ್ರಿಯೆ ಬಗ್ಗೆ, ಪದಾರ್ಥ ಬಗ್ಗೆ, ಹೀಗೆ 4 ಥರ ಇರುತ್ತೆ. ವಸ್ತು, ವ್ಯಕ್ತಿ, ವಿಷಯ, ಕ್ರಿಯೆ. 4ರಲ್ಲೇ ಆಸೆ, 4ರಲ್ಲೇ ಬಯಕೆ ಕೇಳೋದು. ಅದು ಅಂಟ್ಕೊಳ್ಳೋದೆ. ಘಟಪಟಾದಿ ವಸ್ತುಗಳು. ಪುಸ್ತಕ, ಯಾವುದೋ ಪುಸ್ತಕ ಬರಬೇಕು ಓದಾಡ್ತಾ ಇದ್ದೀವಿ. ಪುಸ್ತಕ ಬಂದರೆ ಚೆನ್ನಾಗಿದೆ ಪುಸ್ತಕ, ಇವು ತುಂಬ ಚೆನ್ನಾಗಿದೆ ರೀ, ಹಿಂಗೆ ಮಾಡಿದ್ರು ನೋಡಿ, ಅದೇ ನೋಡ್ತಾ ಇದ್ದಾರೆ. ಎಂತ ಬರೀ ಹಾಳೆ, ಅದು ಏನೂ ಇಲ್ಲ, ಭ್ರಾಂತಿ ಅದು. ಆ ಬೈಂಡಿಂಗ್ ನೋಡ್ತಾನೆ, ಹಾಳಿ ನೋಡ್ತಾನೆ, ಪುಸ್ತಕ ನೋಡ್ತಾನೆ, ಹಿಂದ್ಗಡೆ ನೋಡ್ತಾನೆ, ಮುಂದೆ ಎಂತ ನೋಡಿದ್ರು ಅಷ್ಟೇಪ್ಪ. ಅದು ಖುಷಿ ಪಡುತ್ತೆ ನಮಗೆ. ಈ ಪ್ರಾಪ್ತ ವಿಷಯ ಪ್ರಾಪ್ತವಾದರೆ ಮನಸ್ಸನ್ನ ಅದರಲ್ಲಿ ಅಂಟಿಸ್ಕೊಳ್ಳೋದು, ಅದ್ರ ಪ್ರೀತಿ ಮಾಡೋದು. ಅನುರಾಗ ಅದೆಲ್ಲ ಪ್ರೀತಿ ರೂಪವಾದ ಅಂಟುಕೊಳ್ಳುವಿಕೆ. ತೃಷ್ಣಾ ಸಂಗಯೋ ಸಮುದ್ಭವಂ. ತೃಷ್ಣಾ ಸಂಗಯೋ ಸಮುದ್ಭವಂ. ತೃಷ್ಣಾ ಸಂಘಗಳಿಗೆ ಕಾರಣ ಅಂತ ಅರ್ಥ ಮಾಡಿದ್ರು. ತೃಷ್ಣಾ ಸಂಘ ಅದು ಮಾಡ್ಬೋದಾಯ್ತು, ಮಾಡೇ ಇಲ್ಲ, ಒಂದೇ ಮಾಡಿಬಿಟ್ರು. ರಜೋ, ಅದು ರಜೋಗುಣ ಅದನ್ನ ಹೆಚ್ಚಿಕೊಳ್ಳುತ್ತೆ. ಇಲ್ಲ ಇದ್ರಲ್ಲಿ ಒಂದ್ ಕಡೆ ಮಾಡಿದ್ದಾರೆ, ಇನ್ನು ಯಾವ್ದೊಂದು ಕಡೆ ಇನ್ನೊಂದು ಯಾವ ವಿಷಯದಲ್ಲಿ ಅಷ್ಟೇ. ತೃಷ್ಣಾ ಸಂಘಗಳಿಗೆ ಕಾರಣವು ಅಂದ್ರೆ ಆಸೆ ಮತ್ತೆ ಪ್ರೀತಿ ಉಂಟಾಗೋದಕ್ಕೆ ರಜೋಗುಣವೇ ಕಾರಣ ಅಂತ. ಸಮುದ್ಭವಂ ತೃಷ್ಟಾಸಂಗ ಸಮುದ್ಭವಂ. ಅದರಿಂದ ಉಂಟಾಗುವುದಾದ್ರೆ ತೃಷ್ಟಾಸಂಗ ಸಮುದ್ಭವ. ತನ್ ನಿಬಧ್ನಾತಿ ತದ್ ರಜಃ ನಿಬಧ್ನಾತಿ ಕೌಂತೆಯ. ನೀನು ಉಪಸರ್ಗ ನಿಶ್ಚಯೇನ ಬಧ್ನಾತಿ ಅಂತ ಪೂರ್ತಿ ಮಾಡ್ಬಿದ್ದಾನೆ. ನಿತರ ನಿಶ್ಚಯೇನ ಪೂರ್ತಿಯಾಗಿ ಬಲವಾಗಿ ಕಟ್ಟಾಕ್ಬಿಡುತ್ತೆ, ಬಿಟ್ಟೋಕೆ ಬಿಡಲ್ಲ. ಆ ರಜೋಗುಣ ತೃಷ್ಣಾಸಂಗ ಸಮುದ್ಭವನ್ನು ಉಂಟು ಮಾಡಿ ಆಸೆಯನ್ನು ಸಂಘವನ್ನು ಉಂಟು ಮಾಡಿ ಇವನಿಗೆ ಎದ್ದೋಗಿ ಬರಲ್ಲ. ಆಟ ಆಡ್ತಾ ಇದ್ದೆ, ಇದು ಮಾಡ್ತಿದ್ದೆ, ಎಷ್ಟು ಸಲ ಕರೆದು ಬರಲ್ಲ. ಇನ್ನೊಂದು ಆಟ ಇನ್ನೊಂದು ಸ್ವಲ್ಪ, ಇನ್ನು 5 ನಿಮಿಷ
ಆ ತಾಯಿ ಕರಿತಾಳೆ, ಬಾರೋ ಬಾರೋ ಅಂತಿದ್ದ. ಅಮ್ಮ ಇನ್ನು ಒಂದಾಟಮ್ಮ, ಅಮ್ಮ ಇನ್ನು 5 ನಿಮಿಷ ಅಮ್ಮ ಬಂದ್ಬಿಟ್ಟೆಮ್ಮ ಅಂತಂದೆ. ಅರ್ಧ ಗಂಟೆ ಆಗಿರುತ್ತೆ, ಅಮ್ಮ ಕಾಯ್ತಾ ಇರ್ತಾಳೆ, ಬಂದೆ. ಆ ಆಟ ಅಷ್ಟು ಅಪ್ರೀತಿ ಉಂಟು ಮಾಡ್ಬೇಕು. ಆ ಆಟದಲ್ಲಿ ಉಂಟ್ಕೊಂಡ್ಬಿಟ್ರೆ ಮಕ್ಕಳು ಬರೋದೇ ಇಲ್ಲ, ಕಟ್ಟಾಕ್ಬಿಡುತ್ತೆ ಅವರನ್ನ. ಕರ್ಮಸಂಗೀನ ನಿಬಧ್ನಾತಿ ರಜಃ ನಿಬಧ್ನಾತಿ ಕುಂತೆಯ ಕರ್ಮಸಂಗೀನ ದೃಷ್ಟಾದೃಷ್ಟಾರ್ಥೇಷು ಕರ್ಮಸು ಸಂಜನಂ ತತ್ಪರತಾ ಕರ್ಮಸಂಗಃ. ದೃಷ್ಟಾರ್ಥ ಅಂದ್ರೆ ಧನಕನಕ ವಾಹನ ವಸ್ತು ಬೇಕು ಅನ್ನುವಂಥ ಪ್ರಯೋಜನ. ಅದೃಷ್ಟಾರ್ಥ ಅಂದ್ರೆ ಸ್ವರ್ಗಾದಿಗಳು, ಸ್ವರ್ಗ, ಪಿತೃಲೋಕ, ಬ್ರಹ್ಮಲೋಕ ಅಂತ ಲೋಕಗಳಲ್ಲಿ ಬೇಕಾದ ಕರ್ಮ. ಇವತ್ತು ಆ ಪೂಜೆ ಮಾಡಬೇಕು, ಅವತ್ತು ಆ ಹೋಮ ಮಾಡಬೇಕು, ಇವತ್ತು ಆ ಜಪ ಮಾಡಬೇಕು, ಇವತ್ತು ಆ ಉಪವಾಸ ಮಾಡಬೇಕು ಅಂತ ಅದೃಷ್ಟವಾಗಿ. ಲೌಕಿಕವಾಗಿ ಅಲ್ಲಿಗೆ ಹೋಗ್ಬೇಕು, ತೋಟಕ್ಕೆ ಹೋಗ್ಬೇಕು, ಗದ್ದೆಗೆ ಹೋಗ್ಬೇಕು, ಮನೆ ಕ್ಲೀನ್ ಮಾಡಬೇಕು, ಅದನ್ನ ತಗೋಬೇಕು, ಅಂಗಡಿಗೆ ಹೋಗ್ಬೇಕು, ಆ ಬಜಾರ್ಗೆ ಹೋಗ್ಬೇಕು, ಅದನ್ನ ಹೋಗ್ಬೇಕು, ಇದನ್ನು ಕೊಡಬೇಕು, ಬೇಕು ಅನ್ನೋ ಆ ಬೇಕುಫನ ಆಗ್ಬಿಡ್ತಾನೆ. ದುಷ್ಟಾದೃಷ್ಟಾರ್ಥ ಕರ್ಮಗಳಲ್ಲಿ ಇಟ್ಕೊಳ್ಳೋದು. ತತ್ಪರತೆ ಏನೇನೋ ತತ್ ಪರಂ ಯಶ ಭಾವ ತತ್ಪರಸ್ಯ ಭಾವ ತತ್ಪರಸ, ಅದನ್ನು ಮುಳುಗಿಬಿಡ್ತಾನೆ. ಇಮ್ಮರ್ಷನು ಆ ಮಾಡಬೇಕಾಗಿರೋ ಕೆಲಸದಲ್ಲಿ ಇಟ್ಕೊಂಡ್ಬಿಟ್ಟು ಮುಳುಗಿಬಿಡ್ತಾನೆ. ಅವ್ರಿಗೆ ಹಸುವಾಗ್ತಿದ್ದು ಗೊತ್ತಾಗಲ್ಲ ಅವ್ರಿಗೆ. ಊಟ ದಿನ ಊಟ ಇದ್ದೇ ಏನು ಸಾಯ್ಬೇಕು ಊಟಕ್ಕೆ, ಹೋಗೋಣ 4 ಗಂಟೆ 12 ಲೇಟ್ ಹೋಗ್ತಾಯಿತ್ತು, ಏನು ಇದಾಗ್ಬಿಡ್ತಾ ಅಂತಾರೆ. ಕಳಿಸಿದ್ರು ಅಷ್ಟು ಪ್ರೀತಿ. ನಮಗೆ ಆ ಟೈಮ್ ಕಾಡ್ಬೇಕು, ಕೆಲಸ ಆಗತ್ತೆ ಏನಂತ ಇದೆ. ನಾವು ಸ್ವಲ್ಪ ಸೋಮಾರಿಗಳು, ಸೋಮಾರಿಗಳಿಗೆ ಅಯಂ ಲೋಕೋಷ್ಟಿ ನ ಪರಹ, ಅವ್ನಿಗೆ ಈ ಲೋಕವೂ ಇಲ್ಲ ಪರಲೋಕವೂ ಇಲ್ಲ, ಎಂಥದ್ದು ಇಲ್ಲ. ರಜೋಗುಣದವರು ಈ ಲೋಕವೂ ಉಂಟು, ಸೋಮಾರಿ ಈ ಲೋಕವೂ ಇಲ್ಲ ಪರಲೋಕವೂ ಇಲ್ಲ, ಏನೂ ಇಲ್ಲ, ದಂಡ ಅಪ್ಪರ್ ದಂಡ. ತತ್ಪರತಾನು ಅದರಲ್ಲಿಯೇ ಮುಳುಗಿದವನಾಗಿರೋದು. ಕತ್ಲೆ ಗುಡಿಸ್ಕಾಡಿ ಚಚ್ಚನ್ ಮಳೆಯೋಗ. ತೇನ ನಿಬಧ್ನಾತಿ ರಜಃ ದೇಹಿನಂ, ಅದರಿಂದ ಈ ದೇಹಿಯ ನಾನು ಜೀವನನ್ನ ನಿಶ್ಚಯೇನ ಬಂದಲ್ಲಿ ಚೆನ್ನಾಗಿ ಕಟ್ಟಾಕ್ಬಿಟ್ಟು ಬೈಂಡಿಂಗ್ ಮೇಲೆ ಹಾಕ್ಬಿಟ್ಟು ಆ ಕಟಿಂಗ್ ಪ್ಲೇಯರ್ ಅದನ್ನ ಹಿಸ್ಕ್ಬಿಟ್ಟು ಇದ್ಬಿಟ್ಟು ರೊಟೀನ್ ಮಾಡಿಬಿಟ್ಟು ಬಿಗಿ ಮಾಡಿಬಿಟ್ಟು ಟೈಟ್ ಮಾಡಿಬಿಡುತ್ತೆ. ಅಲ್ಲಾಡ ಹಾಗಿಲ್ಲ ಏನು, ದಪ್ಪದ ಬೈಂಡಿಂಗ್ ಮೇರು ಅದಕ್ಕೆ ಸಣ್ಣ 4 ಸುತ್ತಬಿಟ್ಟು ಕಟಿಂಗ್ ಪ್ಲೇಯರ್ ಸುತ್ತಬಿಟ್ಟು ಬಿಗಿಯ ತಿರುಗಿಸಿ ಅದನ್ನ ಗಂಟು ಆಮೇಲೆ ಬಿಟ್ಬಿಡು. ದಪ್ಪಯ್ಯನ ಬಿಡಿಸ್ಕೊಳಕ್ಕಾಗಲ್ಲ ಆ ರಜೋಗುಣ, ಹಂಗೆ ಅಂಟ್ಕೊಂಡ್ಬಿಡತ್ತೆ. ಅಯ್ಯಪ್ಪ ಕೆಟ್ಟ ಗುಣ ಅದು, ಬಹಳ ಕಷ್ಟ. ಒಂದು ತಮೋಗುಣಕ್ಕೆ ಬೆಟರು, ತಮೋಗುಣಕ್ಕೆ ರಜೋಗುಣ ವಾಸಿ. ದೇಹ ಆರೋಗ್ಯವಾಗಿರೋದಕ್ಕೆ, ದೇಹ ಲವಲವಿಕೆಯಿಂದ ಇರೋದಕ್ಕೆ ರಜೋಗುಣ ವಾಸಿ. ಆದರೆ ಆ ರಜೋಗುಣದಲ್ಲಿ ಎಷ್ಟು ಅಸಹನೆ, ಒಂದು ಕೋಪ, ಒಂದು ಇದಿರುತ್ತೆ ಅಂತಂದ್ರೆ ಅಸಾಧ್ಯ. ತೆಗಿಯಪ್ಪ. ಜಾಸ್ತಿ ಮನುಷ್ಯಂಗೆ ಅದೇ ಗುಣ ಅನ್ಸುತ್ತೆ ಅಲ್ವಾ, ರಜೋಗುಣದ. ಐ ಮೀನ್ 20% 30% ಹಂಗೆ ತಗೊಂಡ್ರೆ ಜಾಸ್ತಿ ಜನಕ್ಕೆ ನಂಗೆ 60% ತಮೋಗುಣ, 35% ರಜೋಗುಣ, 38% 2% ಸತ್ವಗುಣ ಇರುತ್ತೆ ಅಂತ 100ಕ್ಕೆ. ಯಾರಿಗೆ ಗುರುಗಳೇ? ಎಲ್ಲರಿಗೂ ಒಟ್ಟು ಪ್ರಪಂಚದಲ್ಲಿ 60% 65% ತಮೋಗುಣ, 35% ರಜೋಗುಣ. 5% ಇರುತ್ತೆ ಸತ್ವಗುಣ ಅನ್ಕೊಂಡೆ ನಾನು, ಅಷ್ಟು ಇಲ್ವಾ? ಅಯ್ಯಯ್ಯೋ, ತಮೋಗುಣ ಜಾಸ್ತಿ ಅದಿದ್ದು. ನಮ್ಮ ಮನೆ ಹತ್ರ ಒಂದು ತೆಂಗಿನ ಗಿಡ ಇತ್ತು. ಅದು ಇನ್ನೇನು ಇನ್ನು 2 ವರ್ಷಕ್ಕೆ ಫಸಲು ಬಿಡೋ ಅಷ್ಟು ಹೆಸರಾಗಿತ್ತು. ಅಲ್ಲೊಂದು ಇದು ಕಟ್ಟಬೇಕು ಅಂತ, ಬಸ್ ಮನೆ ಎಕ್ಸ್ಟೆಂಡ್ ಮಾಡಬೇಕು ಅಂತ ಬಂತು. ಆ ಗಿಡವನ್ನು ಕಿತ್ತಿಬಿಟ್ಟು ಆ ಕಡೆ ಹಾಕಬೇಕು ಅಂತ ಇನ್ನು ಜಾಗ ಇತ್ತು ಹಿಂದ್ಗಡೆ. ನಮ್ಮ ತಂದೆ, ನಮ್ಮ ಅಣ್ಣ ಎಲ್ಲರೂ ಸುತ್ತ ಕಾಲೇ ತೆಗೆದುಬಿಟ್ಟಿದ್ದಾರೆ. ತೆಂಗಿನ ಗಿಡ ಸುತ್ತನೂ ಎಷ್ಟು 2 ಅಡಿ ತೆಗೆದುಬಿಟ್ಟಿದ್ದಾರೆ. ತೆಗೆದ್ಬಿಟ್ಟು ಹಾರೆಕೊಲ್ಲ ತೆಗೆದುಬಿಟ್ಟಿದ್ದಾರೆ. ಆಮೇಲೆ ಅಡುಗೆನ ಬಿಟ್ಟು ತೆಗೆದ್ಬಿಟ್ಟು ಆ ಕಡೆ ಇಷ್ಟ ಗುಂಡಿ ತೆಗೆದ್ಬಿಟ್ಟು ಮಾಡ್ಬಿಟ್ಟಿದ್ದಾರೆ. ನಾನು ಸುಮ್ಕಿರ್ಬೇಕೋ ಬೇಡವಾ, ಹೋದವನು ಈ ಗಿಡ ಉಳಿಯಲ್ಲ ಅಂದ. ರಪ್ಪ ತಲೆ ಹಾಕಿದ್ರು ನಮ್ಮ ತಂದೆಯವರು, ಪಟಾರತ ಹೇಗೆ ಹೊಡೆದ್ರು ಗೊತ್ತಾ? ಯಾರ ಕೇಳ್ತೀನಿ ನಿನ್ನ? ನಾನು ಖುಷಿ ಅಷ್ಟೇ ಮಾಡಕ್ಕ ಈ ಗಿಡ ಉಳಿಯಲ್ಲ ಅದ ಪಟಾರದ ಹಾಕಿದ್ರು. ಇನ್ನು ಮಾತಾಡ್ತಿಲ್ಲ. ಅಯ್ಯಪ್ಪ ಬಿತ್ತು ಏಟುದೆ, ತಪ್ಪಿಟ್ಟು ಹಾಕ್ಬಿಟ್ರು. ಅದೇ ತೆಂಗಿನ ಗಿಡ ಉಳಿಯಲ್ಲ ಅದಪ್ಪ. ಎಷ್ಟು ಕೋಪ ಬಂದ್ಬಿಡ್ತು ಗೊತ್ತಾ ಅವ್ರಿಗೆ. ಆ ರಪ್ಪದ ಹಾಕಿದ್ರು ತಲೆಗೆ. ಅಯ್ಯಯ್ಯೋ ಅಲ್ಲಿ ಓಡೋದೆ, ಇದ್ದ ಸರಿ ಇಲ್ಲ. ಇಷ್ಟು ಗುರುಗಳೇ ಉಳಿದಿಲ್ವಾ ಅದು?
ನಮ್ಗೆ ಆ ರಜ ಉಳಿತು ಫಸ್ಟ್ ಕ್ಲಾಸ್ ಆಯ್ತು, ಚೆನ್ನಾಗಾಯ್ತು. ಇವಾಗಲೂ ಇದೆ ಆ ಗಿಡ. ಅದೇ ನಮ್ಮ ತಂದೆಯವರು ಅದ್ರ ಬಹಳ ಎಕ್ಸ್ಪರ್ಟು. ಅದು ಎಷ್ಟು ಶ್ರಮ ದೂರ ಇಲ್ಲ, ಆ ಶ್ರಮಕ್ಕೆ ಅವ್ರ ಬೆಲೆ ಇಲ್ಲ. ಇಷ್ಟು ಆಳ ಸುತ್ತ ಕಾಲುವೆ ತೆಗೆದು ಅದು ನಮ್ಮ ದೊಡ್ಡ ಹಾಲೆಗಳು ಹೇಳ್ತಾರೆ ರಬ್ಬಲ್ ಅಂತಾರೆ, ಅದ್ರಲ್ಲಿ 3 ಕಡೆ ಮೀಟಿ ಅದನ್ನ 10 ಜನ ಕರೆಸಿ ಆ ಹಗ್ಗ ಕಟ್ಟಿ ಎಳೆದು ಆ ಗುಂಡಿ ಒಳಗೆ ಅರ್ಧಕ್ಕೆ ಮಣ್ಣು ಮುಚ್ಚಿ ಗೊಬ್ಬರ ಹಾಕಿ ಆಮೇಲೆ ಗುಚ್ಚಿ ಮಾಡಿದ್ರು. ನಾನು ಖುಷಿ ಅಷ್ಟೇ ಮಾಡೋಕ್ಕೆ ಹೇಗೆ ಈಗ ಉಳಿಯಲ್ಲ ಅಂದಪ್ಪ. ಇನ್ನೂ ಒಂದು ಮುಗಿಸಿಲ್ಲ ವಾಕ್ಯನ ರಪ್ಪದ ಹಾಕೇ ಬಿಟ್ರು. ಇವತ್ತಿಗೂ ನಮ್ ಗೋಪಾಲ ಅಂತ ಪಕ್ಕದ ಮನೆ ಟಪ್ಪಟ್ ಹಾಕಿರೋ ನಿಂಗೆ ಟಪ್ಪಿಚ್ ಹಾಕಿದ ಅಂತಂದ್ರು. ಹೊಡೆದು ರಾಜೋಗಳು ಭಾರಿ ಇದು ಅವ್ರದ್ದು, ಭಾರಿ ಇದು ಅವರು. ಇಲ್ಲಪ್ಪ ಸಮಸ್ತ ಜ್ಞಾನಜಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ಸನ್ನಿಬಧ್ನಾತಿ ಭಾರತ. ತಮಃ ತು ಅಜ್ಞಾನಜಂ ಯಾವ ಸಂಧೆ? ಎಣ್ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿಃ ತತ್ ನಿಬಧ್ನಾತಿ ಭಾರತ. ತಮಸ್ತು ತಮೋಗುಣವಾದರ ಅದು ಅಜ್ಞಾನದಿಂದ ಹುಟ್ಟಿದ್ದು ಅಂತ. ಎಲ್ಲವೂ ಅಜ್ಞಾನದಿಂದ ಹುಟ್ಟಿದ್ದು. ಇಲ್ಲಿ ಅಜ್ಞಾನದಲ್ಲಿ 2 ತರಹ. ಆತ್ಮವಿಷಯವಾದ ಅಜ್ಞಾನ ಹುಟ್ಟಿದ್ದು ಅನ್ನೋದ್ರಲ್ಲಿ ಎಲ್ಲ ಸಮಾನ ಆದರೂ ಕೂಡ ತತ್ತತ್ಕಾಲದಲ್ಲಿ ಏನ್ ಮಾಡ್ಬೇಕು ಮಾಡ್ಬಾರ್ದು ಆ ವಿವೇಕದಿಂದ ಹುಟ್ಟಿದ್ದದು ಈ ಅಜ್ಞಾನ ಅಂದ್ರೆ. ಇವಾಗ ಏನೋ ಮಗು ಪೆಟ್ಟು ಮಾಡ್ಕೊಂಡಿದೆ, ಅದ್ರಲ್ಲಿ ಏನೋ ಬೆಂಕಿ ಹಚ್ಕೊಂಡಿದೆ. ಆರಿಸಿದ್ರೆ ಆಯ್ತು, ಹುಷಾರಾಗುತ್ತೆ. ಎದ್ದೋಗೋದೇ ಇಲ್ಲ. ಆ ಮಗು ಎತ್ಕೋಬೇಕು, ಅಷ್ಟು ಸೋಮಾರಿ ಅವನು. ಮಗು ಬಿದ್ದಿದೆ, ಮಗು ಎತ್ಕೋಬೇಕು, ಎದ್ ಬರುತ್ತೆ, ಇನ್ನೊಂದು ಮಗು ಬರುತ್ತೆ. ಅಯ್ಯೋ ಪಾಪ ಮಗು ಬಿದ್ದೆ ಪೆಟ್ಟೆ, ಆ ತಕ್ಷಣ ಅದಕ್ಕೆ ರಿಯಾಕ್ಟೇ ಆಗಲ್ಲ ಅವನು. ಒಂದು ಇದಾದ್ರೆ ತನಗೂ ಇಷ್ಟೇ. ತಾನು ಕೆರಂ ಮಾಡ್ತಾ ಇದ್ರೆ 1 to 2 ಹೋಗ್ಬೇಕಾದ್ರೆ ಇನ್ನೊಂದು ಆಟ ಆಡ ಹೋಗ್ತೀನಿ ಅಂತ ಹೇಳ್ತಾನೆ. ಕೂಸ್ಬಿಟ್ರೆ ಕೂತ್ಕೋತಾನೆ, ಹೋಗಿ ಎದ್ದು ಹೋಗಲ್ಲ ಅವನು. ಸರಿತ ಅವರು ಅಂಥ ಕೆಟ್ಟ ಬುದ್ಧಿ ಅದು. ಅದು ತಮೋಗುಣ. ಅದು ಅಜ್ಞಾನದಿಂದ ಅಂದ್ರೆ ಯಾವ ಕೆಲಸವನ್ನು ಯಾವಾಗ ಮಾಡಬೇಕು, ಆ ಟಕ್ ಮಾಡಬೇಕು. ಆ ತಕ್ಕ ಮಾಡದೆ ಹೋದ್ರೆ ಅದು ಅವಿವೇಕ, ಅದು ಅಜ್ಞಾನದಿಂದ ಉಂಟಾದದ್ದು ಆ ತಮೋಗುಣ. ಅದು ಸರ್ವದೇಹಿನ ಎಲ್ಲರಿಗೂ ಆ ತಮೋಗುಣ ಬಂತು ಅಂದ್ರೆ 4 ತರಹ ಮೋಹ ಉಂಟಾಗುತ್ತೆ. ಕ್ರಿಯೆಯಲ್ಲಿ ಮೋಹ, ವಿಷಯದಲ್ಲಿ ಮೋಹ, ಪದಾರ್ಥದಲ್ಲಿ ಮೋಹ, ವ್ಯಕ್ತಿಯ ಬಗ್ಗೆ ತಿಳ್ಕೊಳಿಕೆ. ಆ ವ್ಯಕ್ತಿಯಲ್ಲಿ ನೀವು ಎಲ್ಲರ ಬಗ್ಗೆ ಯಾರಾದ್ರೂ ಒಳ್ಳೇದು ಹೇಳಿದ್ರು ಅವ್ರು ಯಾಕೋ ಹೀಗೆ ಹೇಳ್ತಿದ್ದಾರೆ, ಅದು ಏನೋ ಇರಬೇಕು ಅಂತ ಆದ್ಮೇಲೆ ಇನ್ನೇನೋ ಒಂದು ಆರೋಪ ಮಾಡೋದು, ತಪ್ಪು ಆರೋಪ ಮಾಡೋದು. ಹೀಗೆ ಎಲ್ಲಾ ದೇಹಿಗಳಿಗೂ ಜೀವರುಗಳಿಗೂ ಕೂಡ ನಮ್ಮ ಶೈಲಜಮ್ಮ ಕೇಳಿಲ್ಲ. ನಮಸ್ಕಾರ ಗುರುಗಳೇ. ಹೇಳಿಮ್ಮ. ತೃಷ್ಣೆ ಅಂದರೆ ಸಿಕ್ಕದೇ ಇರೋದ್ರಲ್ಲಿ ಅಭಿಲಾಷೆ ಅಂತ ಕೊಟ್ಟಿದೆ. ಹೌದು. ಆಮೇಲೆ ಅಸಂಗ ಎಂದರೆ ಸಿಕ್ಕಿರುವ ವಿಷಯದಲ್ಲಿ ಮನಸ್ಸು ಸಂತೋಷ ಪಡುವುದೆಂಬ ಅಂಟು. ಆಸಂಗ. ಸಂಗ ಅಂದ್ರೆ ಏನು ಮತ್ತೆ? ಆಸಂಗ ಅಸಂಗ ಅಲ್ಲ, ಆಸಂಗ. ಅಂದ್ರೆ ಸಂಪೂರ್ಣವಾಗಿ ಸಂಘ ಅಂದ್ರೆ ಪ್ರೀತಿ ಇಟ್ಕೊಳ್ಳೋದು. ಪ್ರಾಪ್ತವಾದ ವಿಷಯದಲ್ಲಿ ಅದರ ಮೇಲೆ ಹೊರಲಾಡ್ತಾ, ಅದನ್ನೇ ಮುದ್ದು ಮಾಡ್ತಾ, ಅದರಲ್ಲೇ ಅನುರಾಗ ಪಟ್ಕೊಂಡಿರೋದು ಅದು ಆಸಂಗ. ಸಂಘ ಅನ್ನೋದು ಉಪಸರ್ಗ ಇಲ್ಲದೆ ಇರೋ ಪದ. ಆ ಅನ್ನೋದು ಉಪಸರ್ಗ, ಅದು ಇಲ್ಲದೆ ಇರೋದು ಸಂಘ ಅಂದ್ರೆ ಅಂಟ್ಕೊಳ್ಳೋದು. ಆ ಅನ್ನೋದು ಜಾಸ್ತಿ ಹೆಚ್ಚಾಗಿ ತತ್ಪರತೆಯಿಂದ, ಅದನ್ನೇ ವಿಶೇಷ. ಪ್ರಮಾದ ಆಲಸ್ಯ ಅದು 2 ಉಪಲಕ್ಷಣ. ಪ್ರಮಾದ ಅಂದ್ರೆ ಮೈ ಮರೆಯೋದು, ಕೇರ್ಲೆಸ್ನೆಸ್ ಅಂದಿಲ್ಲ, ಅದು ಪ್ರಮಾದ. ಆಲಸ್ಯ ಅಂದ್ರೆ ಸೋಮಾರಿತನ, ಇದು ನಿದ್ರೆ. ಯಾವಾಗ ಆಕಳಕ್ಕೆ ಬಿಟ್ಕೊಂಡು ಮೈ ಮುರ್ಕೊಂಡು ಮಲಗ್ತಾ ಇರ್ತೀನಿ ಅಂತ. ಇನ್ನು ಯಾವ್ದಾರ ಪಕ್ಕ ಕೀಟ್ಲೆ ಮಾಡೋದು, ಏನೋ ತೊಂದರೆ ಮಾಡೋದು, ಇದೆಲ್ಲ ತಮೋಗುಣದ ಕೆಲಸ. ಮಕ್ಕಳು ರಜೋಗುಣದಲ್ಲಿ ವಸ್ತು ವಿಷಯ ಕ್ರಿಯೆಗಳಲ್ಲಿ ಅಂಗ ಬರುತ್ತೆ, ತಮೋಗುಣದಲ್ಲಿ ಮೋಹ ಬರುತ್ತೆ. ಕರೆಕ್ಟು. ಅದೇ 4ಕ್ಕೆ ಹೌದು. ವಿವೇಕ ಹೋಗುತ್ತೆ ತಮೋಗುಣದಲ್ಲಿ. ರಜೋಗುಣದಲ್ಲಿ ಸಂಘ ಉಂಟಾಗುತ್ತೆ, ಪ್ರೀತಿ ಉಂಟಾಗುತ್ತೆ. ಆ ಮೋಹದಲ್ಲಿ ಎಷ್ಟು ತರಹ ಮೋಹ ಅಂದ್ರೆ, ಚಿಕ್ಕ ಚಿಕ್ಕ ಮಕ್ಕಳು ಪಾಪ ಅದ್ರ ಬಾರಿ ಆಟ ಆಡ್ತಿದ್ದೆ, ಅವ್ರ ಆಟ ಸಾಮಾನು ಕಸ್ಕೊಳ್ಳೋದು, ಅವ್ರಿಗೆ ಕೀಟ್ಲೆ ಮಾಡೋದು, ಅವ್ರಿಗೆ ತೊಂದರೆ ಕೊಡೋದು, ಇದೆಲ್ಲ ತಮೋಗುಣದ ಕೆಲಸ. ಯಾರು ಓದ್ತಾ ಇದ್ದೆ ಪುಸ್ತಕ ಕಸ್ಕೊಂಡ್ಬಿಡೋದು,
ಲೈಟ್ ಆಫ್ ಮಾಡ್ಬಿಡೋದು. ಈ ತಮೋ ಗುಣದವರಿಗೆ ಈ ಬುದ್ಧಿ ಇರುತ್ತೆ. ಹಾ, ನಮ್ಮ ಹುಡುಗರಿಗೆಲ್ಲ ನೋಡ್ಬೇಕು, ಒಂದು ವಾರ ಇರ್ತಿರಲ್ಲ ಗೊತ್ತಾಗುತ್ತೆ ಏನೇನು ಮಾಡ್ತಾ ಇದ್ದ. ತನ್ನಿಬದ್ಧಾತಿ ಭಾರತ, ಹೇ ಭಾರತ ಭರತವಂಶೋತ್ಪನ್ನಮೇ ಅದು ಕಟ್ಟಾಕತ್ತೆ ಎಂದು. ತಮಸ್ತು ತೃತೀಯ ಗುಣ ಅಜ್ಞಾನಜಂ. ತೃತೀಯ ಗುಣ ಅಜ್ಞಾನಜಂ. ತಮೋ ಅನ್ನೋದು ಮೂರನೇ ಗುಣ. ಮೂರನೇ ಗುಣ ಅಂದ್ರೆ ಬೆಡ್ಲಾಸ್ಟ್, ಕೆಳಗಿಂದು ಜಘನ್ಯ ಗುಣ, ಕೆಳಗಿನದಾದ ಗುಣ. ಅದು ಅಜ್ಞಾನದಿಂದ ಹುಟ್ಕೊಳ್ಳುತ್ತೆ ಎಂದ್ರು. ವಿವೇಕವಿಲ್ಲದೆ ಇರೋದ್ರಿಂದ ಹುಟ್ಕೊಳ್ಳುತ್ತೆ ಅಂತ ಅರ್ಥ. ಅಜ್ಞಾನ ಜಾನ ಆತ್ಮನ ಅಜ್ಞಾನ ಅಂತ ತಗೋಬಾರ್ದು, ಅದು ಎಲ್ಲರೂ ಗಮನ ಇದೆ. ಅನುಪಮ ಇಲ್ಲೆಲ್ಲ ಬಂಧಿಸುತ್ತೆ ಅಂತ ಬಂದಿದ್ಯಲ್ವಾ, ಲೈಕ್ ಇವ್ರು ಬರ್ದಿರೋದು ಆತ್ಮನ ಜೀವನ ಅದಕ್ಕೆ ಅಡಿಕ್ಟ್ ಆಗಿ ಮಾಡುತ್ತೆ ಅಂತ. ಅಡಿಕ್ಷನ್ ನಾವ್ ಹೆಂಗ್ ನಿಜ ಅಂದ್ರೆ ಹೆಂಗ್ ಅರ್ಥ ಮಾಡ್ಕೋಬಹುದು, ಅದು ಸಂಸ್ಕಾರ ಕ್ರಿಯೇಟ್ ಮಾಡುತ್ತೆ ಅಂತ ಅನ್ಕೋಬಹುದಾ ಅಂತ. ಅದು ಹೆಂಗೆ ಅಂದ್ರೆ ಆ ಕ್ವಾಲಿಟೀಸ್ ಡೆವಲಪ್ ಆಗುತ್ತೆ ನಮ್ಮಲ್ಲಿ ಅಂತ ಅರ್ಥ ಆಗುತ್ತೆ ಅಲ್ವಾ. ಅಲ್ಲ, ಇವನು ಅದಕ್ಕೆ ಬದ್ಧರಾಗ್ತಾನೆ ಅಂದ್ರೆ ಅಡಿಕ್ಷನ್ ತಗೋತಾನೆಮ್ಮ. ಅದಕ್ಕೆ ಅದ್ ಬಿಟ್ಟು ಬರಕ್ ಆಗೋದಿಲ್ಲ ಇವನಿಗೆ. ಆಮೇಲೆ ಸಂಸಾರ ತಗೋತಾನೆ, ಇದ್ರಲ್ಲಾಗ್ತಾನೆ, ಆಮೇಲೆ ಫಲ ಒಟ್ಟು ಏನಂತಾರೆ, ಈ ತಮೋ ಗುಣ ಇರೋರ್ಗೆ ನಿದ್ರಾಲಸ್ಯ ಇನ್ನಷ್ಟು ಲೇಸಿ ಆಗ್ತಾರೆ, ಇನ್ನಷ್ಟು ಹೌದು ಲೇಸಿ ಜಾಸ್ತಿ ಆಗುತ್ತೆ. ಸೊ ಅದು ಆ ಸಂಸ್ಕಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು, ಅದನ್ನ ನೋಡ್ಕೊಂಡು ತಮೋ ಗುಣವನ್ನ ರಜೋಗುಣದಿಂದ ಮೆಟ್ಟಬೇಕು, ರಜೋಗುಣವನ್ನ ಸತ್ವಗುಣದಿಂದ ಮೆಟ್ಟಬೇಕು, ಸತ್ವಗುಣವನ್ನ ಶುದ್ಧ ಸತ್ವದಿಂದ ದಾಟ ಹೋಗ್ಬೇಕು. ಹಾಗೆ ಈ ಕ್ರಮ. ಮೂರನೇ ಗುಣವಾದ ತಮೋ ಗುಣ ಅಜ್ಞಾನದಿಂದ ಉಂಟಾದದ್ದು. ವಿಜ್ಞಾನ ಜಾತಂ ವಿಜ್ಞಾನಜಂ ವಿಧಿ. ವಿಜ್ಞಾನಕೃತವಾದ ಅದು ಪ್ರಕೃತಿಯಿಂದ ಹುಟ್ಟಿದ್ದು. ಎಲ್ಲವೂ ಪ್ರಕೃತಿಯಿಂದಲೇ ಹುಟ್ಟಿದ್ದು, ಅದರಲ್ಲೇನು ವಿಶೇಷ ಇಲ್ಲ. ಅದು ತತ್ತತ್ಕಾಲದ ಕಾರ್ಯಕಾರಿ ವಿವೇಕ, ಕರ್ತವ್ಯ ವಿವೇಕ ಏನೂ ಇರಲ್ಲ ಅವನಿಗೆ. 8 ಗಂಟೆ ಅದು ಎದ್ದೇ ದಿಂಭರಿವರೆಗೂ ಮಲ್ಕೋತಾನೆ. 8 ಗಂಟೆ ಆಯ್ತು, ಹೇಳ್ಬೇಕು, ಕೆಲಸ ಮಾಡೋದ, ಆ ದಿಂಭರಿ ಹೋಗ್ಬೇಕು, ಅಲ್ಲಿವರೆಗೂ ಮಲ್ಕೋತೀನಿ ಅಂತಂದ್ರೆ ಎಂಥ ಕೆಟ್ಟ ಸೋಮಾರಿ ಅಂತಂದ್ರೆ. ಆ ಟೈಮಲ್ಲಿ ಏನ್ ಮಾಡ್ಬೇಕು, ಇವಾಗ ಅದಿಲ್ಲೇ ಇಲ್ಲ, ಸುತ್ತಾಗಿರ್ಬೇಕು. ಉತ್ಥಾಯ ಪಶ್ಚಿಮೇ ಯಾಮೆ ಅಂತ ಗೌತಮ ಹೇಳಿದ್ದಾರೆ. ಏನಿದು 4:45 ಮೇಲೆ ಮಲ್ಬೇಡ, 9:10 ಮೇಲೆ ಇರಬೇಡ, ರಾತ್ರಿ 9:10 ಮಲ್ಕೊಂಬಿಡು, 4:05 ಎದ್ಬಿಡು, ಸ್ನಾನ ಅನುಷ್ಠಾನ ಮಾಡು, ಚೆನ್ನಾಗಿ ಜಪತಪ ಅನುಷ್ಠಾನ ಮಾಡಿ ಭಗವಂತನಲ್ಲಿ ಮನಸ್ಸನ್ನು ಇಟ್ಟಿಟ್ಟು ಮನಸ್ಸನ್ನು ಪ್ಯೂರ್ ಮಾಡ್ಕೊ, ಶುದ್ಧವಾಗಿಬಿಟ್ಟು ಸಾತ್ವಿಕತೆಯಲ್ಲಿ ಎದ್ಕೊಂಡ್ಬಿಡುತ್ತೆ. ಅವಾಗ ತತ್ವಜ್ಞಾನ ತತ್ವ ವಿಚಾರ ಎಲ್ಲ ಬೆಳುತ್ತೆ. ಹಾಗೆ ಅಜ್ಞಾನದಿಂದ ಉಂಟಾದದ್ದಾದ್ರಿಂದ ಅಜ್ಞಾನ ಜಮ್ ಅಂದ್ರು. ಅದು ಮೋಹನಂ ಮೋಹಕರಂ ಅವಿವೇಕಕರಂ. ಮೋಹನಂ ಮೋಹಕರಂ ಅವಿವೇಕಕರಂ. ಸರ್ವದೇಹಿನಾಂ ಸರ್ವೇಷಾಂ ದೇಹವತಾಂ. ಸರ್ವದೇಹಿನಾಂ ಸರ್ವೇಷಾಂ ದೇಹವತಾಂ. ಅದು ಮೋಹವನ್ನುಂಟು ಮಾಡುತ್ತೆ. ಮೋಹ ಅಂದ್ರೆ ಒಂದರ್ಥ ತಪ್ಪಾದ ಜಾಗದಲ್ಲಿಟ್ಟ ಪ್ರೇಮಕ್ಕೆ ಮೋಹ ಅನ್ಸಿಸು. ಎಲ್ಲಿ ಪ್ರೇಮ ಇಡಬಾರದೋ ಅಲ್ಲಿ ಪ್ರೇಮ ಇಡೋದು ಮೋಹ. ಇನ್ನು ಮೋಹ ವೈಚಿತ್ಯ ಧಾತುವಿಂದ ವಿವೇಕ ಕಳ್ಕೊಂಡ್ಬಿಡ್ತಾನೆ. ಸರಿ ತಪ್ಪು ಗೊತ್ತಾಗಲ್ಲ, ಕಾರ್ಯ ಗೊತ್ತಾಗಲ್ಲ, ಗಮ್ಯ ಗೊತ್ತಾಗಲ್ಲ, ಎಲ್ಲ ಆಗ್ತಲ್ಲ. ಏನೋ ಅಜ್ಞೇ ಮೂಢ ಯಥಾಜಾತ ಮೂರ್ಖ ವೈಧೇಯ ಬಾಲಶ. ಯಥಾಜಾತ ಅವನು ಹುಟ್ಟಿದ ಹೇಗಿರ್ತಾನೆ ಹಾಗೆ ಇರ್ತಾನೆ. ಹುಟ್ಟಿದವ್ರ ಮಗುಗೆ ಏನು ಸಿಗಿಲ್ಲ, ಹಂಗೆ ಎಷ್ಟು ದೊಡ್ಡವನಾದ್ರೂ ಅಲ್ಲೇ ಕಕ್ಕ ಮಾಡ್ಕೊಂಬಂದಾನೆ, ಅಲ್ಲೇ ಹುಚ್ಚು ಹಾಕೊಂಡ್ಬಂದಾನೆ, ಅಲ್ಲೇ ಉಗಿದು ಬಿಡ್ತಾನೆ. ಏನು ತಿಳುವಳಿಕೆನೂ ಇಲ್ಲ, ಪೆದ್ದ. ಅದು ಅವಿವೇಕದಿಂದ ಮೋಹನದಿಂದ ಉಂಟು. ಅವಿವೇಕವನ್ನು ಉಂಟು ಮಾಡುತ್ತೆ ಅಂತ ಇದ್ದಾರೆ. ಅವಿವೇಕದಿಂದ ಹುಟ್ಟಿದೆ, ಅವಿವೇಕವನ್ನು ಉಂಟು ಮಾಡುತ್ತೆ. ತಮಗುಣ ಹೆಚ್ಚಾದ ಅವಿವೇಕ ಹೆಚ್ಚಾಗುತ್ತೆ. ಅವಿವೇಕ ಹೆಚ್ಚಾಗ್ತಾ ತಮಗುಣ ಇನ್ನೂ ಡೆನ್ಸಿಟಿ ಆಗುತ್ತೆ, ಬಲ ಆಗುತ್ತೆ, ಗಟ್ಟಿ ಆಗುತ್ತೆ. ಅದೊಂದು ತಮಗುಣ ಇದೆಯಲ್ಲ, ವ್ಯವಹಾರದವರೆಗೂ ಅದು ಅಸಹ್ಯ. ತತ್ವಜ್ಞಾನಕ್ಕಿರಲಿ, ವ್ಯವಹಾರದಲ್ಲೂ ತಮಗುಣ ಒಪ್ಪಲ್ಲ. ಬಹಳ ಅದು ಇದು. ಮನುಷ್ಯನ ನಿದ್ದೆ ಬರೋದು ತಮಗುಣ ಬೇಕು. ತಮಗುಣದಲ್ಲಿ ನಿದ್ದೆ ಬರೋ ಆ ವಿಷಯ ಒಪ್ಕೊಳ್ಳೋಣ. ಆದರೆ ಅತಿಯಾದಂತಹ ತಮಗುಣ ಹಗಲೆಲ್ಲ ಮಲ್ಕೋತೀನಿ, ಏನೂ ಕೆಲಸ ಮಾಡಲ್ಲ, ಏನಕ್ಕೂ ಹೋಗಲ್ಲ, ಅವನ ಪ್ರವೃತ್ತಿ ಇಲ್ಲ ಅಂದ್ರೆ ಅವನಿಗೆ ಏನು ನಾಯಂ ಲೋಕೋಷ್ಟಿನ ಪರ ಅಂತ ಭಗವಂತ ಹೇಳಿದ್ನಲ್ಲ, ಆ ಥರ ನಿಮಗೆ ಏನೂ ಇಲ್ಲ, ಪರವಿಲ್ಲ ಅವನಿಗೆ. ಎಲ್ಲಾ ದೇಹಿಗಳಿಗೂ ದೇಹವುಳ್ಳವರಿಗೂ ವಿವೇಕನುಂಟು ಮಾಡುತ್ತೆ. ಇದು ಯಾವ್ಯಾವ್ದನ್ನ ಕಟ್ಟಾಕತ್ತೆ ತಮೋಗುಣ ಅಂದ್ರೆ ಪ್ರಮಾದ ಆಲಸ್ಯ ನಿದ್ರಾಭಿ. ಪ್ರಮಾದಾಲಸ್ಯ ನಿದ್ರಾಭಿ. ಪ್ರಮಾದಶ್ಚ ಆಲಸ್ಯಂಚ ನಿದ್ರಾಚ ಪ್ರಮಾದಾಲಸ್ಯ ನಿದ್ರಾ. ಪ್ರಮಾದಶ್ಚ ಆಲಸ್ಯಂಚ ನಿದ್ರಾಚ ಪ್ರಮಾದಾಲಸ್ಯ ನಿದ್ರಾಹ. ದ್ವಂದ್ವ ಸಮಾಸ ಮಾಡ್ತಾ ಇದ್ದಾರೆ. ಪ್ರಮಾದ ಅಂದ್ರೆ ಎಚ್ಚರಿಕೆ ತಪ್ಪೋದು ಅಂತ ಕನ್ನಡದಲ್ಲಿ.
ಇಂಗ್ಲೀಷಲ್ಲಿ ಕೇರ್ಲೆಸ್ನೆಸ್ ಅಂತಿರಲ್ಲ, ಒಂದು ಅಟೆನ್ಷನ್ ಇಲ್ಲದೆ, ಗಮನವಿಲ್ಲದೆ ಕೇರ್ಲೆಸ್ ಆಗಿರೋದು ಆಗ್ತೀನಿ. ಪರೀಕ್ಷೆ ಬಂದ್ರು ಆಟ ಆಡ್ತಾ ಇರ್ತೀನಿ, ಸಿನಿಮಾ ನೋಡ್ತೀನಿ, ಟಿವಿ ನೋಡ್ತಾ ಇರ್ತೀನಿ. ನಾಳೆ ಪರೀಕ್ಷೆ, ಒಂದು ತಿಂಗಳಿಂದಲೂ ಓದಿಲ್ಲ, ನಾಳೆ ಪರೀಕ್ಷೆ, ಇನ್ನೂ ಟಿವಿ ನೋಡ್ತೀನಿ, ಆಟ ಆಡ್ತೀನಿ ಅಂತ. ಇದು ಅವನಿಗೆ ನಾಳೆ ಏನನ್ನು ಗಮನ ಇದ್ದಿರೋದು. ಪ್ರಮಾದ ಆಲಸ್ಯ. ಆಲಸ್ಯ ಅಂದ್ರೆ ಮೈ ಮುರಿದು ಸೋಮಾರಿತನ, ಏನ್ ಮಾಡೋಕ್ಕೂ ಪ್ರವೃತ್ತಿ ಇಲ್ಲ, ಏನು ತೋರ್ಸೋದು ಇಲ್ಲ ಅವನಿಗೆ. ನಿದ್ದೆ ಯಾವಾಗೂ ಬರಲ್ಲ. ಯಾಕಂದ್ರೆ ಶರೀರಕ್ಕೆ 8 ಗಂಟೆ 10 ಗಂಟೆ ಮ್ಯಾಕ್ಸಿಮಮ್ ನಿದ್ದೆ ಬರುತ್ತೆ. ಆಮೇಲೆ ಮಲ್ಕೊಂಡ್ರೆ ಮೈ ನೋವತ್ತೆ ಹೊರತು ನಿದ್ದೆ ಬರಲ್ಲ. ಆದ್ರೆ ಅವನಿಗೆ ಎದ್ದೋಳಕ್ಕೆ ಇಷ್ಟ ಇಲ್ಲ, ಹಂಗೆ ಮುಗಿರ್ತಾನೆ. ಮ್ಯಾಕ್ಸಿಮಮ್ 8 ಗಂಟೆ ನಿದ್ದೆ ಬರುತ್ತೆ. ಇನ್ನು ಚಿಕ್ಕ ಮಕ್ಕಳು ಜಾಸ್ತಿ ಬರುತ್ತೆ, 10 ಗಂಟೆ ಮೇಲೆ ನಿದ್ದೆ ಮಾಡೋಕ್ಕಾಗಲ್ಲ. ಹೇಳಿಮ್ಮ, ಅವ್ರದ್ದು ತಪ್ಪಿರಲ್ಲ ಅನ್ಸುತ್ತೆ, ಗುಣದ್ದು ತಪ್ಪಲ್ವಾ ಗುರುಗಳೇ? ಒಳ್ಳೆ ಕಥೆ ಆಯ್ತು. ಹಂಗೆ ಅನ್ನಿಸ್ತಾ ಇದೆ, ಭಗವಂತ ಮಾಡ್ಬಿಟ್ಟಿದೇನೋ ಅವ್ರನ್ನ ಅಷ್ಟೇ. ಆ ಗುಣಗಳನ್ನ ಚೇಂಜ್ ಮಾಡ್ಕೊಳಕ್ ಬಂದಾಗಲೇನೆ ಭಗವಂತ ಉಪದೇಶ ಮಾಡೋದು. ಚೇಂಜ್ ಮಾಡಕ್ ಬರೋಲ್ಲ ಅಂದ್ರೆ ಭಗವಂತ ಉಪದೇಶ ಮಾಡಲ್ಲ. ಈ ಧರ್ಮಶಾಸ್ತ್ರದಲ್ಲಿ ಇದೆಲ್ಲ ಪಾಪಕರ್ಮ, ಇದೆಲ್ಲ ಪುಣ್ಯಕರ್ಮ ಅಂತ ವಿಭಾಗ ಮಾಡ್ತಾರೆ. ಯಾಕೆ ಅಂದ್ರೆ ಪಾಪಕರ್ಮ ಬಿಡ್ಬೇಕು ಅನ್ನಕ್ಕೆ ಪಾಪಕರ್ಮ ಪಟ್ಟಿ ಮಾಡ್ತಾರೆ ಹೊರತು ಏನು ಮಾಡಕ್ಕಾಗಲ್ಲ. ಪಾಪ ಮಾಡಿದ್ರು ಮಾಡ್ತಾ ಇರ್ತಾರೆ. ಮಾಡ್ಬೇಕು ಹೌದು, ಆದ್ರೆ ಪ್ರಕೃತಿಯಿಂದ ಅವ್ರಿಗೆ ಗುಣ ಹಂಗ್ ಬಂದಿದೆ, ಅದನ್ನ ಅವ್ರು ಸರಿಪಡಿಸ್ಕೋಬೇಕು. ಆಹಾರದಿಂದ ಕ್ಲೀನ್ ಮಾಡ್ಕೊಂಬಮ್ಮ. ಆಹಾರದಿಂದ ಶುದ್ಧ, ಸರಿಯಾದ ಆಹಾರ ತಗೊಂಡ್ರೆ, ಆಹಾರ ಕಮ್ಮಿ ಇದ್ರೆ ತಮಗುಣ ಬರಲ್ಲ. ಕ್ವಾಂಟಿಟಿ ಜಾಸ್ತಿ ಆದ್ರೆ ತಿನ್ನೋದು ನಿದ್ದೆ ಬರುತ್ತೆ. ಆಹಾರ ಏನ್ ತಿಂತಿರ್ತೀನಿ ಅರ್ಧ ತಿನ್ಲಿ, ಮತ್ತೆ ಹಸಿವಾದಾಗ ಇದನ್ನು ಚೂ ತಿನ್ಲಿ ಬರೋಲ್ಲ. ಆಹಾರ ಕಮ್ಮಿ ಆಗ್ಬೇಕು, ಒಳ್ಳೆ ವಾತಾವರಣ, ಎನ್ವೈರ್ಮೆಂಟು, ಪರಿಸರ ಚೆನ್ನಾಗಿರ್ಬೇಕು. ಆಮೇಲೆ ಒಳ್ಳೆ ಭಾವನೆ ಜ್ಞಾನ ಚೆನ್ನಾಗಿದ್ರೆ ತಮಗುಣ ಹೋಗುತ್ತೆ. ವಿವೇಕ ಭಾವನೆ ಚೆನ್ನಾಗಿರ್ಬೇಕು. ಏನು ಮುಂಕು ಏನು ಚೋಚಲ ಅಂದ್ರೆ ಅವನು ಹೆಬ್ಬಾವು, ಅದು ಮೂದೇವಿ. ಆ ಮೂದೇವಿಗೆ ಏನು ಬರಲ್ಲ. ಅದು ಗೊತ್ತು ಮಾಡ್ಕೋಬೇಕು. ನಮ್ಮ ಹೃದಯನ ಪರೀಕ್ಷೆ ಮಾಡ್ಕೊಂಡು ನಂಗೆ ಯಾವ ಗುಣ ಎದ್ಕೊಳ್ತಾ ಇದೆ, ಏನಾಗ್ತಿದೆ ಅಂತ ನೋಡ್ಕೊಂಡು ಅಂಥ ಗುಣವನ್ನು ನಮ್ಮ ಮಿಟ್ಟೋದಕ್ಕೆ ಏನು ಉಪಾಯ ಹೇಳಿದ್ರೆ ಆ ಉಪಾಯದ ಕೈಗೊಂಡು ನಾನು ದಾಟ್ಕೋಬೇಕು. ರಾತ್ರಿ 10 ಗಂಟೆ ಮೇಲೆ ನಿದ್ದೆ ಬರ್ತಾ ಇದೆ ಅಂದ್ರೆ ಅದನ್ನೇ ತಡೆಗಟ್ಟಬೇಕಾಗಿಲ್ಲ, ಮಲ್ಕೊಂಡ್ರೆ ಆಯ್ತು. ಬೆಳಗ್ಗೆ 8 ಗಂಟೆಗೂ ಜಪ ಮಾಡ್ಬೇಕು, ನಿದ್ದೆ ಬರ್ತಿದೆ ಅಂತ ತಡೆಗಟ್ಬೇಕಪ್ಪ ಅಂತೇಳಿ ಯಾವಾಗ ನಿದ್ದೆ ಬರುತ್ತೋ ಮಾಡ್ಬೇಕೇ ಹೊರತು ಯಾವಾಗ ಮಾಡಬಾರ್ದು ಅವಾಗಲೂ ಅದನ್ನ ಮಾಡಕ್ ಹೋಗ್ಬಾರ್ದು. ಅನಾರೋಗ್ಯಾದಿಗಳಿಂದ ಆದಾಗ ಅವಾಗ ಏನು ಮಾಡೋಕ್ಕಾಗಲ್ಲ, ಅವಾಗ ಅದಕ್ಕೆ ಕೊಡಲೇಬೇಕು, ರೆಸ್ಟ್ ಕೊಡಲೇಬೇಕು. ನಿದ್ದೆನು ತುಂಬಾ ತಗಟ್ಟು ಆಗದೇನು 10 ನಿಮಿಷ ಮಲ್ಕೊಂಡು ಬರೋಲ್ಲ. ಮತ್ತೆ ಅದನ್ನೇ ಬೆಳೆಸಕ್ ಹೋಗ್ಬಾರ್ದು, ಬಿಡಿಸ್ಕೋಬೇಕು. ಪ್ರಯತ್ನದಿಂದ ಆಗತ್ತೆ. ಪ್ರಯತ್ನ ಪಟ್ರೆ ಆ ಆಹಾರ ನಿಯಮ ಮಾಡ್ಕೊಂಡು ಸತ್ಸಂಗ ಇಟ್ಕೊಂಡು ಸರಿಯಾದಂಥ ವಾತಾವರಣದಲ್ಲಿ ಬೆಳೆದ್ರೆ ತಾನೇ ಗುಣಗಳ ಕಿತ್ಕೊಂಡು ಹೋಗುತ್ತೆ. ಪ್ರಮಾದ ಮೈ ಮರೆಯೋದು, ಸೋಮಾರಿತನ, ನಿದ್ರೆ, ಇವುಗಳೇ ಪ್ರಮಾದಾಲಸ ನಿದ್ರೆಗಳು. ತಾಭಿ ಪ್ರಮಾದಾಲಸ ನಿದ್ರಾಭಿ ತಮಃ ನಿಬಧ್ನಾತಿ ಭಾರತ. ಯಾಕೆ ಭಾಷಿಕರು 3 ಪದಕ್ಕೆ ಅರ್ಥ ಬರೀಲೇ ಇಲ್ವಪ್ಪ? ಪ್ರಮಾದೋ ನಾಮ, ಆಲಸ್ಯ ನಾಮ, ನಿದ್ರಾ ನಾಮ. ನಿದ್ರಾದ ಪ್ರಸಿದ್ಧ. ಪ್ರಮಾದ ಆಲಸ್ಯಕ್ಕೆ ಪ್ರಮಾದೋ ಅನವಧಾನತಾ ಅಮರಕೋಶ. ಅವಧಾನ ಅಂದೇನೋ ಲಕ್ಷ್ಯ ಬಿಡೋದು, ಅನವಧಾನ ಅಂದೇನೋ ಲಕ್ಷ್ಯ ಬಿಡದೆ ಇರೋದು, ಗಮನ ಬಿಡದೆ ಇರೋದು. ಅದಕ್ಕೆ ಒಂದು ವಿವೇಕ ಪ್ರಜ್ಞೆ ತಕ್ಕೋದು. ಅಬ್ಸೆಂಟ್ ಮೈಂಡು, ಅಬ್ಸೆಂಟ್ ಮೈಂಡು ಅದು ಕೇರ್ಲೆಸ್ನೆಸ್ ಅಲ್ವಾ? ಆಬ್ಸೆಂಟ್ ಮೈಂಡ್ ಏನು ಅಂದ್ರೆ ಇಲ್ಲಿದ್ದಾಗ ನಾನು ಹೇಳ್ತಿದ್ದೆ ನಿಂಗೆ ಇದಾಗಿದೆ ಆಬ್ಸೆಂಟ್. ಅದು ಆಬ್ಸೆಂಟ್ ಮೈಂಡ್. ಈ ಪ್ರೆಸೆಂಟ್ ಮೈಂಡ್ ಆಗಬೇಕು. ಪ್ರೆಸೆಂಟ್ ಮೈಂಡ್ ಅಂದ್ರೆ ನಾನು ಹೇಳ್ತಾ ಇರೋ ಜಾಗದ ಮನಸ್ಸಿದ್ದ ಪ್ರೆಸೆಂಟ್ ಮೈಂಡು, ಪ್ರೆಸೆಂಟ್ ಟೆನ್ಸು. ಈ ಎಲ್ಲೋ ಇದ್ರ ಬಗ್ಗೆ, ಕೆಲಸದ ಬಗ್ಗೆ, ಇನ್ನೊಂದು ಬಗ್ಗೆ, ಊರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅದು ಇಲ್ಲ ಅಬ್ಸೆಂಟ್ ಮೈಂಡ್. ಇಲ್ಲ ಇಲ್ಲಿ ಅಬ್ಸೆಂಟ್ ಅವನು. ಹುಡುಗರು ಸ್ಕೂಲಿಗೆ ಚಕ್ಕರ್ ಹೊಡೆದು ಅಬ್ಸೆಂಟ್ ಆಗಿಲ್ಲ ಅಂತೀವೋ, ಮೈಂಡ್ ಈ ಜಾಗಕ್ಕಿಲ್ಲ, ಇದು ಅಬ್ಸೆಂಟ್ ಆಗಿದೆ ಅಂತ. ಪ್ರಮಾದನ ಪ್ರಾಪ್ತ ಕರ್ತವ್ಯ ಅಕರಣ. ಇಲ್ಲಿ ಯಾಕೆ ಬರೋದು? ಇಲ್ಲೆಲ್ಲ ಬರೀ ಸಂದರ್ಭ ಅಲ್ಲಿ ಬರೀಲ್ಲ. ಎಲ್ಲ ಮುಂಚೆ ಬರುತ್ತೆ. ಇದರಲ್ಲಿ ಗೀತೆ ಇದರಲ್ಲಿ 12ನೇ ಅಧ್ಯಾಯದಲ್ಲಿ ಏಕರ್ಮ ನಿರ್ದೇಶಂ ಅವ್ಯಕ್ತಂ ಉಪಾಸನೆ, ಅಲ್ಲಿ ಉಪಾಸನೆ ಅಂತ ಕರ್ತಾ ಇದ್ದಾರೆ. ಮೈಯಾವೇಶ ಮನೋಯಮ ಉಪಾಸನೆ ಅಲ್ಲಿ ಬರಿಬೇಕಾಯ್ತು.
ಅದು ಉಪಾಸನೆಯಿಂದ ಲಕ್ಷಣ ಹೊಂದುತ್ತೆ. ಆ ಉಪಾಸನೆ ಲಕ್ಷಣ ಅಲ್ಲಿ ಬರಿದ್ದೇನೆ. ನಿರ್ಗುಣ ಉಪಾಸನೆ ಜಾಗದಲ್ಲಿ ಉಪಾಸನ ನಾಮ ಶಾಸ್ತ್ರಂ ತುಲ್ಯ ಪ್ರತ್ಯಯ, ಆ ತುಲ್ಯ ಪ್ರತ್ಯಯ ಎಂತ ಇಲ್ಲ ಬರಲ್ಲ. ನಿರ್ಗುಣ ಉಪಾಸನೆ ಜಾಗದಲ್ಲಿ ಬರೆದ್ಬಿಟ್ರು. ಯಾಕೆ ಭಾಷೆ ಅದು ಬಹುಶಃ ಏನೋ ಇದು ತಪ್ಪಾಗಿದೆಯೋ ಅಂತ. ಅಲ್ಲಲ್ಲ ಭಾಷಿಕರು ಅಲ್ಲೇ ಬರೆದ್ಬಿಟ್ಟು ಬರ್ಕೊಳ್ಳೋರು ತಪ್ಪಾಗಿ ಅಲ್ಲಿ ಬರ್ಕೊಂಡು ಬಿಡಿದಾರು ಅಂತ. ಆಮೇಲೆ ಹಾಗೆ ಬರೆಯಲ್ಲಪ್ಪ ಭಾಷಿಕರು. ಏನು ಕರ್ತಂತ್ರವಾದ ಉಪಾಸನೆಯನ್ನು ಜ್ಞಾನ ಜಾಗದ ಹಾಕ್ಬಿಟ್ಟಿದ್ದಾರೆ. ಪುನರ್ಗುಣಾನಾಂ ವ್ಯಾಪಾರ ಸಂಕ್ಷೇಪತಃ ಉಚ್ಯತೆ. ಮತ್ತೊಮ್ಮೆ ಇನ್ನೊಂದು ಶ್ಲೋಕಾಂತರದಿಂದ ಗುಣಗಳ ವ್ಯಾಪಾರವನ್ನ ಸಂಕ್ಷೇಪ ಹೇಳಲಾಗತ್ತೆ. ಒಂದೊಂದು ಗುಣ ಇದ್ದಾಗ ಏನೇನು ಕ್ರಿಯೆ ಮಾಡ್ತಾನೆ, ಯಾವ್ಯಾವ ರೀತಿ ಆಕ್ಟಿವಿಟಿ ಆಗತ್ತೆ, ಅವರ ವ್ಯಾಪಾರ ತೊಡಗುವಿಕೆ ಯಾವ ತರ ಆಗಿರುತ್ತೆ ಎಂಬುದನ್ನ ಇನ್ನೊಂದು ಶ್ಲೋಕದಿಂದ ಭಗವಂತ ಹೇಳ್ತಾ ಇದ್ದಾನೆ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವರ್ತ್ಯತು ತಮಃ ಪ್ರಮಾದೇ ಸಂಜಯತ್ಯುತ. ಭಕ್ತಿಯ ಅವ ಓದಿಲ್ಲ ಅನ್ನೋದು ಆ ಸಪ್ತಮಿ ಕರೆಕ್ಟ್. ಸತ್ವಗುಣವು ಸುಖೇ ಸಂಜಯಿತಿ. ಸುಖೇನೋ ಸಪ್ತಮಿ ಇದೆಯಲ್ಲ, ಅದು ವೈಷಯಿಕ ಸಪ್ತಮಿ. ಸುಖದಲ್ಲೇ ಸಂಜೆ ಮಾಡಲ್ಲ, ಸುಖಕ್ಕೆ ಕಾರಣವಾದ ವಿಷಯದಲ್ಲಿ. ಹಾಗೆ ಅವ್ರಿಗೆ ಸತ್ವಗುಣ ಜಾಸ್ತಿ ಇದ್ದವರಿಗೆ ಗಣಿತ ಮಾಡ್ತೀನಿ, ವ್ಯಾಕರಣ ಓದ್ತೀನಿ, ವೇದಾಂತ ಓದ್ತೀನಿ ಅದೇ. ಹಾಗೆ ಇದರಲ್ಲೂ ಪೂಜೆ ಮಾಡ್ತೀನಿ, ಜಪ ಮಾಡ್ತೀನಿ. ಯಾವುದಲ್ಲಿ ಅಂತಃಕರಣಕ್ಕೆ ಆನಂದ, ಶಾಂತಿ, ಸುಖ, ನೆಮ್ಮದಿ ಎದುರುತ್ತೋ ಅದರಲ್ಲೂ ಆಸಕ್ತಿ ಬರುತ್ತೆ ಅವರಿಗೆ. ಸತ್ವಗುಣ ಹೆಚ್ಚು ಉಪಾಸನೆ ಮಾಡಕ್ಕೆ ಹೋಗ್ತಾರೆ ಸತ್ವಗುಣವಂತರು. ಸತ್ವಗುಣ ಹೆಚ್ಚಾದ್ರೆ ಶಾಸ್ತ್ರೀಯ ಕರ್ಮ, ಶಾಸ್ತ್ರೀಯ ಭಾವನೆ ಲೌಕಿಕ ಇದು ಶಾಸ್ತ್ರೀಯವಾಗಿ. ಲೌಕಿಕವಾಗಿಯೂ ಅಷ್ಟೇ ಅವ್ರು ತುಂಬಾ ಅವ್ರು ಓದೋದು, ತಿಳ್ಕೊಳ್ಳೋದು, ಮಾಡೋದು ಅದ್ರಲ್ಲಿ ಜಾಸ್ತಿ ಇರ್ತಾರೆ, ತುಂಬಾ ಓದ್ತಾರೆ. ಸತ್ವಗುಣದವರಿಗೆ ಗಣಿತ, ವ್ಯಾಕರಣದ ತಲೆನೋವು ಅಂತೀವಲ್ಲ, ಅವ್ರ ವ್ಯಾಕರಣ ಆನಂದ. ಸತ್ವಗುಣ ಹೆಚ್ಚಾಗ್ಬಿಟ್ರೆ ವ್ಯಾಕರಣ ಅರ್ಥ ಆಗ್ತಾ ಹೋಗುತ್ತೆ. ಹೀಗೂ ಇದೆ ಅರ್ಥ, ಹೀಗೂ ಇದೆ, ಹೀಗೂ ಇದೆ, ಅದು ಖುಷಿ ಪಡ್ತಾ ಇರ್ತಾರೆ. ವ್ಯಾಕರಣಕ್ಕೆ ಅದು 3-4 ಥರ ಅರ್ಥ ಹೊಳಿದಾಗ ಅಪ್ಪ ಏನೇನೇನು ಅರ್ಥ ಇಟ್ಟಿದ್ದಾರೆ ಇದರಲ್ಲಿ, ಎಷ್ಟು ಚೆನ್ನಾಗಿದೆ ಇದು ಅಂತೇಳಿ ಅದರಲ್ಲೇ ಆನಂದ ಪಡ್ತಾರೆ. ಆ ಆನಂದವೂ ಸಾತ್ವಿಕ, ವಿಷಯವೂ ಸಾತ್ವಿಕ. ಅಲ್ಲಿ ವಿಷಯ ತಮೋಗುಣವಾದ ವಿಷಯವಾಗ್ಬಿಟ್ಟು ಅದು ಸುಖ ಪಟ್ರೆ ಅದು ತಾಮಸ ಆನಂದ. ಹೇಳಿದ್ಲ, ಮಕ್ಕಳಿಗೆ ಕೀಚಲೆ ಮಾಡಿ ಆನಂದ ಪಟ್ರೆ, ಯಾರಿಗೂ ತೊಂದರೆ ಕೊಡೋದು ಅದು ಸಾತ್ವಿಕ ಆನಂದ ಅಲ್ಲ. ವಿಷಯವೂ ಒಳ್ಳೆ ದೇವತಾ ವಿಚಾರ, ಒಳ್ಳೆ ಭಗವಂತನ ವಿಚಾರ, ಒಳ್ಳೆ ಯಾರಿಗೂ ತೊಂದರೆ ಕೊಡದೇ ಇರ್ತಕ್ಕಂತಹ ಒಳ್ಳೆ ಲೌಕಿಕ ಶಾಸ್ತ್ರ ಜ್ಞಾನ, ವಿಜ್ಞಾನ, ಆ ಜ್ಞಾನದಲ್ಲಿ ಪ್ರವೃತ್ತಿ ಇರುತ್ತೆ ಅವರಿಗೆ. ಅದನ್ನ ಸುಖವಲ್ಲೇ ಇಟ್ಬಿಡ್ತಾರೆ. ನೇರವಾಗಿ ಸುಖವಲ್ಲೇ ಸಂಜೆ ಅನ್ಕೊಳಕ್ಕಾಗಲ್ಲ. ಸುಖ ಅನ್ನೋದು ಒಂದು ವಸ್ತು ಅಲ್ಲ, ಸುಖಕ್ಕೆ ನಿಮಿತ್ತ ಬೇಕು. ಸುಖಕ್ಕೆ ಪೂಜೆನೋ, ಜಪನೋ, ಭಾವನೆಯೋ, ಇಲ್ಲ ಗಣಿತವೋ, ವ್ಯಾಕರಣವೋ, ಓದೋದೋ, ತಿಳ್ಕೊಳ್ಳೋದು. ಹಾಗೆ ಸುಖೆ ಅನ್ನೋದು ನೇರವಾಗಿ ಸುಖದಲ್ಲಿ ಅಂಟಿಸೋಕ್ಕಾಗಲ್ಲ. ಸುಖಕ್ಕೆ ಕಾರಣವಾಗಿರುವಂತಹ ಇದರಲ್ಲಿ ಅಂಟಿಸ್ತದೆ. ಸುಖದಲ್ಲಿ ಸಂಸ್ಥೆ ಇದೆ. ಭಾಷೆಗಾರರು ಏನು ಬರೀ ಸುಖೇ ಸಂಜೆ ಅಷ್ಟೇ ಹೊಡ್ಬಿಟ್ರು. ಸಪ್ತಮಿ ಭಕ್ತಿಯ ಸ್ವಾರಸ್ಯ ಇದು ಮಾಡಿ ತಗೋಬೇಕು. ಸುಖದಲ್ಲಿ ಅಂಟಿಸುತ್ತೆ ಅಂದ್ರೆ, ಯಾಕಂದ್ರೆ ಸುಖ ಅನ್ನೋದು ಒಂದು ವಸ್ತು ಅಲ್ಲ. ಸುಖ ಅನ್ನೋದು ಆವಿರ್ಭಾವ ಆಗೋ ಒಂದು ಗುಣ ವಿಶೇಷ. ಅದು ತೋರ್ಕೊಳುತ್ತೆ ಸುಖ ಅನ್ನೋದು. ಅದು ಸಾತ್ವಿಕ ವಿಷಯದಲ್ಲಿ ಆಸಕ್ತಿ ಉಂಟು ಮಾಡುತ್ತೆ, ಸಾತ್ವಿಕ ವಸ್ತುವಿನಲ್ಲಿ, ಸಾತ್ವಿಕ ವ್ಯಕ್ತಿಯಲ್ಲಿ, ಸಾತ್ವಿಕ ಕ್ರಿಯೆಯಲ್ಲಿ 4 ಸಾತ್ವಿಕವಿರುತ್ತೆ. ಅದರಲ್ಲಿಯೇ ಆಸಕ್ತಿ ಉಂಟು ಮಾಡು, ಅದರಿಂದ ಸುಖವನ್ನು ಅವ್ರು ಪಡ್ಕೊಳ್ತಾರೆ. ಆ ಸುಖದಲ್ಲಿ ಅವ್ರಿಗೆ ಇಷ್ಟ. ಈಗ ಸತ್ವಗುಣವುಳ್ಳವರಿಗೆ ಯಾವುದೋ ಒಂದು ಸಿನಿಮಾ ಹೋಗ್ಬಿಟ್ಟು ಆನಂದ ಪ್ರಾಣ ಬರೋಲ್ಲ. ಅವರು ಅಲ್ಲೂ ಆನಂದ ಆಗುವುದಾದ್ರೂ ಆ ತರಹ ಆನಂದ ಸಾತ್ವಿಕರಿಗೆ ಇಷ್ಟವಾಗಲ್ಲ. ಇನ್ನು ಆಟ ಆಡಿ ಬರೋಲ್ಲ ಅವರು. ಅವ್ರಿಗೆ ತಿಳ್ಕೊಂಡು ಸಂತೋಷ ಪಡಬೇಕು, ಇನ್ನೇನೋ ಒಳ್ಳೆ ಭಾವನೆ ಮಾಡಿ ಸಂತೋಷ ಪಡಬೇಕು, ಒಳ್ಳೆ ಉದಾತ್ತ ಭಾವನೆ ಇರ್ಬೇಕು ಅವರಿಗೆ. ಅಂತಹ ಅವ್ರ ಪ್ರವೃತ್ತಿ. ರಜೋಗುಣದಿಂದಲೂ ಆನಂದ ಆಗತ್ತೆ. ಆ ರಜೋಗುಣದ ಆನಂದಕ್ಕೆ ಅಷ್ಟು ಅವರು ಹಾತುವರಿಯಲ್ಲ. ಅವರು ಹೇಳಿಮ್ಮ ಏನೋ ಹೇಳ್ಬೋದು. ಲಕ್ಷ್ಮಿ ಅವ್ರು ಹೇಳ್ತಾ ಇದಾರೆ ಅನ್ಕೊಂಡೆ. ಇಲ್ಲ, ಆಯ್ತು, ಓಕೆ.
ಅಲ್ಲ ಅದು ನಾನೇನೋ ಮರ್ತ್ಬಿಟ್ಟೆ. ಅಲ್ಲ ಅದು ಆನಂದ ಅಲ್ವಾ, ರಜೋಗುಣ ಅದು ಆನಂದ. ನೀವು ಹೇಳಿದ್ರಿ ಅದು ಬರುತ್ತೆ. ಇವಾಗ ಕ್ರಿಕೆಟ್ ಆಡಿದ್ರು, ವಾಲಿಬಾಲ್ ಆಡಿದ್ರು, ಕೇರಂ ಆಡಿದ್ರು, ಚೆಸ್ ಆಡಿದ್ರು ಆನಂದ ಬರುತ್ತೆ. ಅದು ಸಾತ್ವಿಕರು ಆ ತರಹ ಆನಂದಕ್ಕೆ ಹಾತುವರಿಯಲ್ಲ ಅವರು. ರಜೋಗುಣದ ಆನಂದದವರು ಆ ರೀತಿ ಹಾಕ್ಬಿಟ್ಟಿದ್ದಾರೆ. ಸಾತ್ವಿಕರಿಗೆ ಜ್ಞಾನ ಹೆಚ್ಚಾಗ್ಬೇಕು. ಜ್ಞಾನ, ಆಮೇಲೆ ಅಂತಃಕರಣ ಸತ್ವಗುಣ, ಶಾಂತಿ, ಸಮಾಧಾನ, ನೆಮ್ಮದಿ, ಆರೋಗ್ಯಕ್ಕೆ ಕಾರಣವಾಗಿರ್ತಕ್ಕಂತಹ ಉಪಾಸನೆ ವಿಚಾರ, ಭಜನೆ, ಭಕ್ತಿ, ಜಪ, ದೇವತಾ ವಿಚಾರ, ಅದೆಲ್ಲ ಆಸಕ್ತಿ ಇರುತ್ತೆ ಅವರಿಗೆ. ಅದೇ ಈ ವರ್ಷಲ್ಲಿ ಎಲ್ಲದಕ್ಕೂ ಆನಂದಕ್ಕೆ ಮಾಡೋದು. ತಮಸ್ ಗುಣದವರು ಮಾಡಿದ್ರೆ ಆನಂದ, ಪ್ರತಿಯೊಬ್ಬರು ಆನಂದಕ್ಕೆ ಮಾಡಿದ್ರು. ತಾಮಸ ಆನಂದ, ರಾಜಸ ಆನಂದಕ್ಕೆ ಸಾತ್ವಿಕರು ಹಾತೋರಿಯಲ್ಲ. ಸಾತ್ವಿಕರು ಸಾತ್ವಿಕ ವಿಷಯ, ಸಾತ್ವಿಕ ಪದಾರ್ಥ, ಸಾತ್ವಿಕ ವ್ಯಕ್ತಿ, ಸಾತ್ವಿಕ ಮಹಾತ್ಮರ ಜೊತೆ ಇರಗಿಸ್ಬಿಡ್ತಾರೆ, ಜ್ಞಾನಿಗಳ ಜೊತೆ ಇರಗಿಸ್ಬಿಡ್ತಾರೆ. ತತ್ವಜ್ಞಾನಿಗಳ ಜೊತೆ ಇರಿದ್ರೆ ಅದೇ ಏನೋ ಆನಂದ. ಅವರ ಒಂದು ಮಾತು, ಅವರ ಸೇವೆ, ಅವರ ಒಂದು ಸನ್ನಿಧಾನ, ಅದೇನೋ ಖುಷಿ ಪಡ್ತಾರೆ, ಹಾಗಿರ್ತಾರೆ. ಅದ ತಾಮಸ ರಾಜರಿಗೆ ಅವ್ರ ಜೊತೆ ಇಷ್ಟ ಆಗಲ್ಲ, ಅವ್ರಿಗೆ ಒಂದು ಅಲರ್ಜಿ. ಸಾತ್ವಿಕರು ಅದನ್ನು ದಾಟ್ಕೋಬೇಕು, ಅದು ದಾಟ್ಬೇಕು. ಮೂರು ದಾಟಬೇಕು ಅನ್ನೋ ವಿಷಯ ಆಮೇಲೆ. ಅದು 3 ಗುಣದಲ್ಲಿ ಸತ್ವಗುಣದವರ ಸ್ವಭಾವ ಹೇಳ್ತಾ ಇದ್ದೀನಿ ಹೇಗಿರ್ತಾರೆ ಅಂತ. ರಜಹಾನ ರಜೋಗುಣವು ಕರ್ಮದಲ್ಲಿ ಅವನಲ್ಲಿ ತೊಡಗಿಸುತ್ತೆ, ಕರ್ಮದ ವಿಷಯದಲ್ಲಿ ಅವನನ್ನು ಆಸಕ್ತಿ ಉಂಟು ಮಾಡುತ್ತೆ. ಯಾರು ಹುಡುಕಿ ಸಾಮರ್ಥ್ಯ. ಕೊನೆಗೆ ಏನೂ ಕೆಲಸ ಇಲ್ಲ ಅಂದ್ರೆ ರೂಮ್ ಹೋಗ್ತಾರೆ, ಬೀರು ಬಟ್ಟೆ ಎಲ್ಲ ಹೊರಗೆ ಹಾಕ್ತಾರೆ, ಆಮೇಲೆ ಮತ್ತೆ ಎಲ್ಲಾನು ಮಡಿಸಿ ಬಿಟ್ಟು ಮತ್ತೆ ಇಡ್ತಾರೆ. ಇಲ್ಲ ಅಡಿಗೆ ಮನೆ ಹೋಗ್ತಾರೆ, ಈ ಕಡೆ ಪಾದಲ್ಲ ಈ ಕಡೆ ಇಡೋದು, ಈ ಕಡೆ ಇರೋದಲ್ಲ ಈ ಕಡೆ ಇಡೋದು, ಅಲ್ಲ ಮತ್ತೆ ಗುಡಿಸೋದು ಒರೆಸೋದು. ಅವ್ರಿಗೆ ಏನಾದ್ರು ಕೆಲಸ ಬೇಕು. ಕರ್ಮ ಪಿಶಾಚಿ ಬೆನ್ನಿಗೆ ಅಂಟ್ಕೊಂಡ್ಬಿಟ್ಟಿದೆ, ಸುಮ್ಕಿರೋಕ್ಕಾಗಲ್ಲ, ಏನಾದ್ರು ಮಾಡ್ತಿದ್ರು. ಕರ್ಮ ಪಿಶಾಚಿ ಅದು, ಕರ್ಮದಲ್ಲಿ ಅನ್ಸದ ರಜೋಗುಣ. ಆದ್ರೆ ತಮೋಗುಣ ಇದೆಯಲ್ಲ, ಜ್ಞಾನ ಆವೃತ್ಯ, ಜ್ಞಾನವನ್ನು ಮುಚ್ಚಾಕ್ಬಿಟ್ಟು, ಜ್ಞಾನ ಅನುಕೂಲ ಕರ್ಮವನ್ನು ಮುಚ್ಚಾಕತ್ತೆ, ಮಾಡೋ ಪ್ರವೃತ್ತಿಯನ್ನು ಮುಚ್ಚಾಕತ್ತೆ, ಜ್ಞಾನವನ್ನು ಮುಚ್ಚಾಕಿ ಪ್ರಮಾದದಲ್ಲಿ ಅಂದ್ರೆ ಪ್ರಮಾದ ಅಂದ್ರೆ ಅವ್ರು ಹೇಳ್ತಾರೆ ಮಾಡಬೇಕಾದಂತಹ ಕೆಲಸದಲ್ಲಿ ಮಾಡದೇ ಇರೋದು, ಆಲಸ್ಯ, ಸೋಮಾರಿತನ, ಆ ಪ್ರವೃತ್ತಿಯೇ ಇಲ್ಲ. ಮೈ ಮುರಿತಿರ್ತಾರೆ, ಆಕಳಿಕೆ ಬಿಡ್ತಾ ಇರ್ತಾರೆ, ಇರ್ತಾರೆ. ಆ ಮುಖ ನೋಡಕ, ತಮೋಗುಣದ ಮುಖ ನೋಡಕ್ಕಾಗಲ್ಲ. ಅಂತಾ ಪ್ರೇತ ಮುಖ ಇದ್ದಂಗೆ ಇರುತ್ತೆ ತಮೋಗುಣದ ಮುಖ, ದರಿದ್ರ ಮುಖ ಇಲ್ಲ. ಆ ತಮೋಗುಣದ ಆಹಾರದಿಂದ ಜಾಸ್ತಿ ಆದದ್ದು. ಈ ಆಹಾರ ಯಾವ್ದು ಜಾಸ್ತಿ ತಗೊಂಡು ತಮೋಗುಣ ಆಗುತ್ತೆ ಗೊತ್ತಾ? ಸಾತ್ವಿಕ ಆಹಾರವನ್ನೇ ಕ್ವಾಂಟಿಟಿ ಮೀರಿ ತಗೊಂಡ್ಬಿಟ್ರೆ ತಮೋಗುಣ ಆಗ್ಬಿಡುತ್ತೆ. ಅದು ತಗೋಬಾರ್ದು. ಕ್ವಾಂಟಿಟಿ ಕ್ವಾಲಿಟಿ ಎರಡನ್ನೂ ನಾವು ಫಾಲೋ ಮಾಡಬೇಕು. ತತ್ವ ಬೇಕು, ರಸ್ಯ ಸ್ನಿಗ್ಧ ಸ್ಥಿರ ಹೃದಯ ಆಹಾರ ಸಾತ್ವಿಕ ಪ್ರಿಯ. ಸತ್ವಂ ಸುಖೇ ಸಂಜಯತಿ ಸಂಶ್ಲೇಷಯತಿ. ಸತ್ವವು ಸತ್ವಗುಣವು ಸುಖದಲ್ಲಿ ಸುಖಕ್ಕೆ ಕಾರಣವಾಗಿರತಕ್ಕಂಥ ವಿಷಯದಲ್ಲಿ ಅಂಟಿಸುತ್ತೆ ಅಂದ್ರೆ ಅವನಿಗೆ ಅದು ಮಾಡುತ್ತೆ, ಸಂಬಂಧ ಉಂಟು ಮಾಡುತ್ತೆ. ಯಾವ್ಯಾವ್ದು ಎಲ್ಲಿ ಸುಖ ಸಿಗುತ್ತೆ ಅವ್ರಿಗೆ. ಎಷ್ಟು ಇದಂದ್ರೆ ಆ ಓದಿ ಆನಂದ ಪಡೋರಿಗೆ ಒಂದು ವಿಷಯ ಓದ್ತಾರೆ, ಅವ್ರಿಗೆ ಪ್ರಪಂಚವೇ ಬೇಡ ಗೊತ್ತ, ಅವ್ರಿಗೆ ಏನು ಬೇಡ ಅವ್ರಿಗೆ. ಏನು ಆ ತಾಯಿ ಅಂತೂ ಕಾದು ಬೇಜಾಗ್ಬಿಟ್ಟು ಒಂದು ತಟ್ಟೆ ಇಟ್ಬಿಟ್ಟು ಅದನ್ನ ತಿನ್ಕೊಪ್ಪ ಅಂತ ಇಲ್ಲೇ ಇಟ್ಟೋಗ್ಬಿಡ್ತಾರೆ, ಟೇಬಲ್ ಮೇಲೆ ಇಟ್ಟೋಗ್ಬಿಡ್ತಾರೆ. ಯಾವಾಗಲೂ ತಿನ್ಕೊಬಾರಯ್ಯ, ನಂಗೆ ಎಷ್ಟೊತ್ತು ಕಾಯ ಅಂತ ಇಟ್ಟೋಗ್ಬಿಡ್ತಾರೆ. ಆಯ್ತಮ್ಮ ಇಲ್ಲೇ ಇಟ್ಟೋಗಮ್ಮ ಅಂತಂದ್ರೆ ಅದೋ 3 ಗಂಟೆ ಆದ್ರೂ ತಿಂದಿರಲ್ಲ, ಅದು ಅಲ್ಲೇ ನೊಣ ಹಚ್ಚಿ ಇದಾಗಿ ಕೂತಿರುತ್ತೆ. ಆಮೇಲೆ ಎಸ್ಬಿಟ್ಟು ಮರ್ಕೊಳ್ತಾರೆ, ಇನ್ನೇನು ಬಿಸ್ಕೆಟ್ ಮರ್ಕೊಂಡ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಅವು ಆಸಕ್ತಿ ಇರುತ್ತೆ. ಅಂಥ ಒಂದು ಆ ಓದಿ ತಿಳ್ಕೊಳ್ಳೋದ್ರಲ್ಲಿ ಆಸಕ್ತಿ ಇರೋರಿಗೆ ಹೌದು. ವಿವೇಕಾನಂದರು ಒಂದು ಲೈಬ್ರರಿಗೆ ಹೋಗಿದ್ರಂತೆ, ಯಾವುದೋ ಲೈಬ್ರರಿಗೆ. ಆ ಲೈಬ್ರರಿ ಹೆಚ್ಚು ಅವ್ರು ಹೋಗಿ 11 ಗಂಟೆ ಹೋಗಿದ್ದಾರೆ, ಏನೋ ಊಟ ತಿನ್ಕೊಂಡು ಹೋಗಿದ್ದಾರೆ. ಅವ್ನು ಲೈಬ್ರರಿಯನಿಗೆ 5 ಗಂಟೆಗೆ 5:15 ಕ್ಲೋಸ್ ಅದು. ಅವ್ರು 6 ಆಯ್ತು 6:15 ಆಯ್ತು, ಬರ್ತಾನೆ ಇಲ್ಲ. ಇವನು ಸ್ವಾಮಿ ನಂಗೆ ಹೊತ್ತಾಯ್ತು ಅಂತ ಇದ್ದಾರೆ. ಪಾಪ ಇವನಿಗೆ ಏನೋ, ಇವನು ಮನೆ ಹೋಗ್ಬೇಕು ಲೈಬ್ರರಿನಿಗೆ. ಅವ್ರು ರಾತ್ರಿ 8 ಗಂಟೆ ಆದ್ರೂ ಓದ್ತಿದ್ರಂತೆ. ಏನು ಹೇಳಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಅದು ಅವರಿಗೆ ಆ ತನ್ಮಯತೆ ಓದ್ತಾ ಇದ್ರೆ ಮುಗಿಬಿಟ್ಟಿದ್ದಾರೆ ಅವರು, ಅಷ್ಟು ತನ್ಮಯತೆ ಅವ್ರಿಗೆ. ಅದು ಏನೋ ವೈಚಾರಿಕ ಗ್ರಂಥ, ನಾವಲ್ಲ. ನಾವಲ್ಲಿ ಕಥೆಯಲ್ಲಿ ಮುಳುಗೋದು ಆಶ್ಚರ್ಯ ಅಲ್ಲ, ಒಳ್ಳೆ ವೈಚಾರಿಕ ಗ್ರಂಥದಲ್ಲಿ ಮುಳುಗೋರು ವಿವೇಕಾನಂದರು. ಚಂಡರವರು. ಈಗಲೂ ರಾಮಕೃಷ್ಣಾಶ್ರಮದಲ್ಲಿ ಒಬ್ರು ಸನ್ಯಾಸಿಗಳಿದ್ದಾರೆ, ಮ್ಯಾಥಮೆಟಿಕ್ಸ್ ಇದ್ರ ಡಿಪಾರ್ಟ್ಮೆಂಟ್ ಅವ್ರದ್ದು ಕೆಲಸ. ಅವ್ರಿಗೆ ಭಟ್ನಾಗರ್ ಅವಾರ್ಡ್ ಬಂದಿದೆ, 60 ಲಕ್ಷ ರೂಪಾಯಿ. ಹಾಗೆ ಗುರುಗಳೇ, ಇವತ್ತು ಮ್ಯಾಥಮೆಟಿಕ್ಸ್ ಇಟ್ಕೊಂಡು ಕೂತ್ಕೊಂಡ್ರೆ ಅವರು ಸನ್ಯಾಸಿಗಳು. ಆದ್ರೆ
ಮ್ಯಾಥಮೆಟಿಕ್ಸ್ ಇಟ್ಕೊಂಡ್ ಕೂತ್ಕೊಂಡ್ರೆ ಅವ್ರನ್ನ ಹೋಗಿ ಹಿಂಗ್ ಅಲ್ಲಾಡ್ಸಿದ್ರು ಅವ್ರಿಗೆ ಎಚ್ಚರ ಆಗಲ್ವಂತೆ. ನಮ್ಮ ಸ್ವಾಮಿಗಳು ಪ್ರಕ್ರಿಯಾ ಪ್ರತಿವಿಜ್ಞಾನ ಮೂಲ ವಿಜ್ಞಾನ ವಿಲಾಸ ಬರಿಬೇಕಾದ್ರೆ 35 ಪುಸ್ತಕ ಹೀಗೆ ಇಟ್ಕೊಂಡಿದ್ದಂತೆ. ರೆಫರೆನ್ಸ್ಗೆ ಆಗ ದೀಪದ ಇದ್ರಲ್ಲಿ ಯಾವಾಗ ಕರೆಂಟ್ ಇರಲಿಲ್ಲ. ಅವಾಗ ಅವ್ರ ಅಕ್ಕ ರಾತ್ರಿ ಉಪಹಾರಕ್ಕೆ ಅರಳು ಮೊಸರಲ್ಲೋ ಇದು ಕಲಸಿ ಹಾಲಕ್ಕೆ ಇಟ್ಟಿದ್ದಾರೆ. ಅವರು ನೋಡಿ ಸಾಮಾನ್ಯ 7:15 ಬರೋರು, 7:15 ಯಾಕೋ ಗುಂಡ ಅನ್ನೋದು ಅವ್ರ ಅಕ್ಕ, ಗುಂಡ ಅನ್ನೋರು. ಗುಂಡ ಬಾರೋ ಬಂದೆ ಅಕ್ಕ ಬಂದೆ ಅವ್ರು 7:15 ನಾನು ಹೋಗ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಅವ್ರ ಪಾತ್ರೆ ಒಳಗೆ ಅವರು ಅದನ್ನ ಇಟ್ಟು ನೀನೇ ತಗೋ ಅಂದ್ರೆ ಇಟ್ಟೋಗು ಅಕ್ಕ ಅಂತಂದ್ರು. ಅವ್ರು ಅಲ್ಲಿ ಇಟ್ಟೋಗಿದ್ದಾರೆ. ಈ ಪುಣ್ಯಾತ್ಮ ಬರಿತಾ ಬೆಳಕದ್ಬಿಟ್ಟೆ. 4:15 ಅಕ್ಕ ಬಂದಾರೆ. ಏನೋ ಗುಂಡ ಇಲ್ಲೇ ಇದೆಯಲ್ಲ ನಾನು ಆಚೆ ಇಟ್ಟಿದ್ರು ಅಂತ. ಎಷ್ಟೊತ್ತಾಯ್ತು ಒಂದು ಬೆಳಕರಿತು ಅಂದ್ರು. ಹೌದಕ್ಕ ಬೆಳಕರಿತ ಸರಿ ತೆಗೆದುಬಿಡು, ದನಕ್ಕೆ ಹಾಕ್ಬಿಡು, ನಾನು ಹೊಳಸ್ಥಾನಕ್ಕೆ ಹೋಗ್ತೀನಿ ಇದ್ರು. ಎಷ್ಟು ತನ್ಮಯತೆಯಿಂದ ಬರಿತಾ ಇದ್ದಾಗ 4:15 ಆಗಿದೆ ಬೆಳಗ್ಗೆ. ತಿಂದೂ ಇಲ್ಲ, ಅವ್ರಿಗೆ ನಿದ್ದೆನೂ ಇಲ್ಲ. ಅಂಥ ಒಂದಿದು ಸಾಧ್ಯ. ಜ್ಞಾನಂ ಸತ್ವಕೃತಂ ವಿವೇಕಂ ಆವರ್ತ್ಯ ಆಚ್ಛಾದ್ಯ ತು ತಮಃ ಸ್ವೇನ ಆವರಣಾತ್ಮನ ಪ್ರಮಾದೇ ಸಂಜಯತಿ ಉತ. ಅದೇ ಹಿಂದೆ ಓದಿನ ಸಂಜಯತಿ ಅನುವರ್ತತೆ ಓದೇ ಇಲ್ಲ ಹಂಗಂತೆ. ಅದು ರಜೋಗುಣವ ಕರ್ಮದಲ್ಲಿ ಅಂಟಿಸತ್ತೆ ಅಂತ ಸೇರಿಸ್ಕೋಬೇಕು, ಅನುವರ್ತತೆ ಅಂತ ಸೇರಿಸ್ಕೋಬೇಕು. ಅಷ್ಟೇ ಅಲ್ಲ, ಕರ್ಮದಲ್ಲಿ ಅಂಟಿಸತ್ತೆ ಅಷ್ಟೇ ಅಲ್ಲ, ಅವ್ರಿಗೆ ವಿಚಾರ ವಿವೇಕ ಹೇಳಿದ್ರೆ ಬೇಜಾರು ಕೋಪ ಕರ್ಮ ಮಾಡೋರಿಗೆ. ಅಯ್ಯೋ ನಮ್ಮ ಇದರಲ್ಲಿ ಗುರುಗಳ ಮನೇಲಿ ದಿನ ಬೇಗ ಪಾರಾಯಣ ಮಾಡ್ತಿದ್ವಿ ನಾವು. ರಾತ್ರಿ 9ರಿಂದ 10 ಅಂತ ಊಟ ಮಾಡ್ಕೊಂಡು ಹೋಗ್ತಿದ್ವಿ. ಅದು ಏನಾದ್ರು ಒಂದೊಂದು ದಿವಸ ನಮ್ಮ ಅಣ್ಣ ಅಶ್ವತ್ಥನಾರಾಯಣ ಬರ್ತಿದ್ರು, ದಿನ ಬರ್ತಿದ್ದ ಮನೆ. ಬಂದಾಗ ನಮ್ಮ ಗುರುಗಳು ಇದಕ್ಕೆ ಅರ್ಥ ಏನು ಕೇಳ್ತಿದ್ರು. ಅಲ್ಲಿ 2-3 ಜನ ಇದೆ, ಹೆಸರು ಬೇಡ, 3 ಜನ ಅವ್ರು ಬೇಜಾರು, ಬಂದ್ಬಿಟ್ರೆ ವೇದ ಸಾಗೋದಿಲ್ಲ ಹಾಗೆ ಅಂತ. ಯಾಕಂದ್ರೆ ಅರ್ಥ ಹೇಳ್ತಾ ಕೂತ್ಕೊಂಡ್ಬಿಟ್ರೆ ವೇದ ಕಮ್ಮಿ ಆಗ್ಬಿಡ್ತಾರೆ. 10 ಗಂಟೆ ಕ್ಲೋಸು, 10 ಗಂಟೆ ಟೈಮ್ ನಿಂತ್ಬಿಡ್ತಿದ್ದವು. ಆದರೆ ಒಂದೊಂದು ದಿವಸ 100-120 ಹಣಸಾಗೋದು, ಒಂದು ದಿವಸ 40-50 ಆಗ್ಬಿಡೋದು. ಅಯ್ಯೋ ಜಾಸ್ತಿನೇ ಆಗಿದೆ ಕೊರ್ಕೊಂಡು ಹೋಗೋರು. ಅವ್ರಿಗೆ ಅಷ್ಟಾಗಬೇಕು ಅಂತ. ನಮ್ಮ ಗುರುಗಳಿಗೆ ಈ ಅನುವಾಕದ ಅರ್ಥ ಆಯಿತು, ಇದು ಅರ್ಥ ಖುಷಿ, ಈ ವಿಷಯ ಹೇಳಿದ್ರು ತುಂಬ ಚೆನ್ನಾಗಿತ್ತು, ಈ ಅನುವಾಕದ ವಿಚಾರ ಹೀಗಿದೆ, ಇದು ವಿಚಾರ ಹೇಗಿದೆ ಅಂತ ಭಾಳ ಪ್ರತಿಯೊಂದಕ್ಕೂ ಅರ್ಥ ತಿಳ್ಕೋಬೇಕು ಅಂತ ನಮ್ಮ ಗುರುಗಳದ್ದು. ಇಲ್ಲಿ 3 ಜನಕ್ಕೆ ಬೇಗ ಪಾರಾಯಣ ಕೂತ್ಕೊಂಡಿದ್ವಿ. ಆಮೇಲೆ 10 ಗಂಟೆ ಮೇಲೆ ಕೇಳಿ ಅಂತ ಏನು 10 ಗಂಟೆ ಮೇಲೆ ಕೇಳಿ ಅವ್ರು ಹೋಗ್ತಾರೆ, ಅವ್ರು ಹೊತ್ತಾಗತ್ತೆ, ಅವ್ರು ಬರೋ ಈಗ ಅವ್ರಿಗೆ ಇದಂತ ಕೇಳೋರು. ಏನು ಬೇಕು ನಾಳೆ ಹೇಳಿದ್ರೆ ಇದು ಏನು ನಮ್ಮ ಗುರುಗಳದು. ಅವರಿಗೆ ಆಗಲ್ಲ. ಆ ವಿಚಾರ ವಿವೇಕ ಬೇಡ, ಇದು ಅರ್ಥಜ್ಞಾನ ಇದೆಲ್ಲ ಬೇಡ. ಅದೇ ಮುನ್ಮಕ್ಕಳಲ್ಲಿ ಆ ವಾಕ್ಯಕ್ಕೆ ಅರ್ಥ ಆಗ್ತಿರ್ಲಿಲ್ಲ. ನಮ್ಮ ಅಣ್ಣ ಅದಕ್ಕೆ ಹೀಗೆ ಅರ್ಥ ಅಂತ ಬ್ರಹ್ಮಕಾಳದ ಒಂದು ವಾಕ್ಯ ಬರುತ್ತೆ ಆ ಮನಸ್ಸಿನ ವಿಷಯಕ್ಕೆ. ವಾಕ್ಯ ಅದು ಜ್ಞಾನ, ಸತ್ವದಿಂದ ಉಂಟಾಗುವಂತಹ ಜ್ಞಾನ ವಿವೇಕ ಇದೆಯಲ್ಲ, ಆ ವಿವೇಕವನ್ನ ಮುಚ್ಚಾಕ್ಬಿಡುತ್ತೆ. ತಮೋಗುಣ ವಿವೇಕ ಮಾಡೋಕ್ಕೆ ಬರೋಲ್ಲ, ವಿಚಾರ ಮಾಡೋಕ್ಕೂ ಇಷ್ಟಪಡೋಲ್ಲ. ಏನು ಅರ್ಥ ಬೇಡ, ಏನು ವಿಚಾರ ಬೇಡ, ಏನು ಬೇಡಪ್ಪ ಅಂತ ಅಂದ್ಬಿಡ್ತಾರೆ. ವಿವೇಕವನ್ನು ಜ್ಞಾನವನ್ನು ಮುಚ್ಚಾಕಿ ಆ ತಮವು ತನ್ನದಾದ ಗುಣವಾಗಿರ್ತಕ್ಕಂಥ ಆವರಣ ಏನು ತೋಚಲ್ಲ, ಮಬ್ಬು ಒಂಥರ ಮಂಕು ಕವಿದ್ಬಿಟ್ಟು ಮಬ್ಬು ಉಂಟಾಗಿ ಆ ಪ್ರಮಾದಲ್ಲೇನೆ ಮೈ ಮರೆಯೋದು, ಕಾರ್ಯದಲ್ಲಿ ಮಾಡಬೇಕಾದ ಕರ್ತವ್ಯದಲ್ಲಿ ತೊಡಗದೇ ಇರೋದು, ಅಂಥ ಒಂದು ದೋಷವನ್ನು ಉಂಟು ಮಾಡುತ್ತೆ. ಬೈತಾರೆ ಪ್ರಮಾದೋ ನಾಮ ಪ್ರಾಪ್ತಿ ಕರ್ತವ್ಯ ಕಾರಣಂ. ಪ್ರಮಾದ ಅಂದ್ರೆ ಒಂದು ತಾಯಿ ಅರ್ಜೆಂಟ್ ಹೋಗ್ಬಿಟ್ಟು ಅಂಗಡಿಯಿಂದ ಒಂದು ಇದನ್ನು ತಗೊಂಬಾರು ಅಂತ ದುಡ್ಡು ಕೊಟ್ಟು ಡಬ್ಬಿ ಕೊಟ್ಟು ಕಳಿಸಿದ್ರೆ ಅದು ಬೀದಿ ಹೋಗ್ಬಿಟ್ಟು ಯಾರ್ದು ಮಾತಾಡ್ತಾ ಅನ್ಕೊಂಡ್ಬಿಟ್ಟು ಮರ್ತು ಬಿಟ್ಟಿದ್ದಾನೆ. ತಾಯಿ ಇದು ಬರ್ತಾನೆ ಅಂತ ಗಂಟೆ ಅದು ಹೋಗೇ ಇಲ್ಲ ಅಂಗಡಿಗೆ. ಆಮೇಲೆ 11 ಗಂಟೆ ಹೋದ್ರೆ ಅಂಗಡಿ ಕ್ಲೋಸ್ ಆಗ್ಬಿಟ್ಟಿದೆ. ಯಾಕೋ ಹೋಗಿದೆ ಅಂದ್ರೆ ಓಹ್ ಅಂತಾನೆ. ಇದು ಪ್ರಮಾದ. ನಾನು ಏನಕ್ಕೆ ಹೊರಟಿದ್ದೀನಿ, ಆ ಹೊರಟಿದ ಕೆಲಸ ತಕ್ಷಣ ಮಾಡಬೇಕು ಅಂದಿಲ್ಲ. ಯಾರೋ ಸಿಕ್ಕಿದ್ರು ಅಂತ ಮಾತಾಡ್ತಾ ನಿಂತ್ಕೊಳ್ಳೋದು, ಆಟ ಆಡ್ತಾ ನೋಡ್ತೋದು, ಇದೇನೋ ನೋಡ್ತಾ ನಿಂತ್ಕೊಂಡ್ಬಿಟ್ರೆ ಕೆಲಸ ಹಾಳಾಗುತ್ತೆ. ಪ್ರಾಪ್ತವಾದ ಒದಗಿ ಬಂದ ಕರ್ತವ್ಯವನ್ನ ಆ ಕೆಲಕ್ಕೆ ಮಾಡದೇ ಇರೋದಿದೆಯಲ್ಲ ಅದು ಉಪಸರ್ಗ.
ಮದ ಹರ್ಷೆ ಧಾತು. ಅದ ಮಾದ ಬಿಟ್ರೆ ಪ್ರಮಾದ್ಯತೆ ಎನ್ನುವಾಗ ಅದು ಉಲ್ಟಾಡಿಗೆ ಸ್ಮರ್ತವ್ಯವನ್ನೇ ಜ್ಞಾಪಿಸ್ಕೋಬೇಕು, ಪ್ರಸ್ಮರ್ತವ್ಯವನ್ನೇ ಮರಿಬೇಕು ಅಂತ ಅರ್ಥ. ಸ್ಮರ್ತವ್ಯಮಲ್ಲ. ಎಲ್ಲ ಜಾಗದಲ್ಲೂ ಪ್ರಾಣದು ಹೆಚ್ಚಾಗುವ ಅರ್ಥದಲ್ಲಿ ಬರುತ್ತೆ, ಉತ್ಕರ್ಷ ಅರ್ಥ ಬರುತ್ತೆ, ಕೆಲವೊಂದು ನಿಷೇಧ ಅರ್ಥ ಬಂದ್ಬಿಡುತ್ತೆ. ಆ ಬಂದಿದೆ ಪ್ರಮಾದ ಹಾಗೆ ಬಂದ್ಬಿಟ್ಟಿದೆ. ಮೈ ತೋಷ ರಜಸ್ತಮಶ್ಚ ವಿಭೂಯ ಸತ್ವಂ ಭವತಿ ಭಾರತ. ಉಕ್ತಂ ಕಾರ್ಯಂ ಕದಾ ಕುರ್ವಂತಿ ಗುಣಾಃ ಇತಿ ಉಚ್ಯತೆ. ನೀವು ಸತ್ವಗುಣ ಸುಖದಲ್ಲಿ ಅಂಟಿಸತ್ತೆ, ರಜೋಗುಣ ಕರ್ಮದಲ್ಲಿ ಅಂಟಿಸತ್ತೆ, ತಮೋಗುಣ ಪ್ರಮಾದದಲ್ಲಿ ಅಂಟಿಸತ್ತೆ ಅಂತಂದ್ರಲ್ಲ, ಯಾವಾಗ ಆ ಕ್ಷಣದಲ್ಲೇನೋ ಎಷ್ಟೋ ದಿವಸ ಆದ್ಮೇಲೋ ಅದು ಹೇಗೆ ಆ ಗುಣಕ್ಕೂ ಆ ಕಾರ್ಯಕ್ಕೂ ಅದ ಎಫೆಕ್ಟ್ಗೂ ಮಧ್ಯ ಟೈಮಿನ ಗ್ಯಾಪ್ ಇರುತ್ತೋ ತಕ್ಷಣ ಆಗ್ಬಿಡತ್ತೋ ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಭಗವಂತ ಹೇಳ್ತಾನೆ, ರಜಸ್ತಮಶ್ಚ ವಿಭೂಯ ಸತ್ವಂ ಭವತಿ ಭಾರತ. ರಜಸ್ತತ್ವಂ ತಮಶ್ಚೈವ ತಮಸ್ಸತ್ವಂ ರಜಸ್ತಥಾ. ಇಲ್ಲಿ ಪೂರ್ವಾರ್ಥ ಸ್ಪಷ್ಟ. ರಜಃ ತಮಶ್ಚ ಅದು ಎರಡು ಪ್ರಸಮಾನ ಅಂತ ಅನ್ಸುತ್ತೆ. ಅಲ್ಲ, ರಜಸ್ಸನ್ನು ತಮಸ್ಸನ್ನು ಎರಡು ದ್ವಿತ ತಗೋಬೇಕು. ರಜಸ್ಸನ್ನು ತಮಸ್ಸನ್ನು ಅಭಿಭೂಯ ಮುಚ್ಚಾಕ್ಬಿಟ್ಟು ಅಂತ. ಪ್ರಥಮ ಭಕ್ತಿಯು ಹಾಗೆ, ದ್ವಿತೀಯ ಭಕ್ತಿಯು ಹಾಗೆ, ನಪುಂಸಕಲಿಂಗ ಆದ್ದರಿಂದ ತಮಃ ತಮಸಿ ತಮಾಂಸಿ ರಜಃ ರಜಸಿ ಮತ್ತೆ. ಅಲ್ಲ, ರಜಸ್ಸನ್ನು ತಮಸ್ಸನ್ನು ಅಭಿಭೂಯ ಅಂದ್ರೆ ಮುಚ್ಚಾಕ್ಬಿಟ್ಟು ಸತ್ವಂ ಭವತಿ, ಸತ್ವಗುಣ ತಾನು ಎದ್ದು ನಿಂತ್ಕೊಳತ್ತೆ. ತನ್ನ ಕೆಲಸವನ್ನು ತಾನು ಹೆಚ್ಚಾದದ್ದಾದಾಗ ಅದೆರಡನ್ನು ಮೆಟ್ಟು ಬಿಡುತ್ತೆ. ಇದು ನನ್ನ ಸಂದರ್ಭ, ಇದು ನಾನು ಹೆಚ್ಚಾಗಿದ್ದೀನಿ, ನನ್ನ ಕೆಲಸ ಮಾಡ್ತೀನಿ, ನಾನು ಜ್ಞಾನವನ್ನು ಸುಖವನ್ನು ಮಾಡ್ತೀನಿ ಅಂತ ಹೇಳಿ ಆ ಸತ್ವಗುಣ ತಾನು ತೋರ್ಕೊಳ್ಳುವಾಗ ರಜಸ್ಸನ್ನು ತಮಸ್ಸನ್ನು ಮೆಟ್ಟು ಬಿಡುತ್ತೆ. ಹಾಗೆ ರಜಃ ಅಂದ್ರೆ ರಜಸ್ಸು ಪ್ರಥಮ ತಗೋಬೇಕು, ರಜಸ್ಸು. ಸತ್ವಂ ತಮಃ ದ್ವಿತೀಯ, ಸತ್ವವನ್ನು ತಮಸ್ಸನ್ನು ಮೆಟ್ಟಿ ತೋರ್ಕೊಳ್ಳುತ್ತೆ ಅಂತ. ಹಾಗೆ ತಮಃ ಅನ್ನೋದು ಅದು ಪ್ರಥಮ, ಅದು ತಮಸ್ಸು. ಸತ್ವಂ ರಜಃ ದ್ವಿತೀಯ, ಸತ್ವಗುಣವನ್ನು ಅದನ್ನು ಮೆಟ್ಟು ಬಿಟ್ಟು ಎದ್ಕೊಳುತ್ತೆ ಅಂತ ನಾವು ನೋಡಿದ್ರೆ ಮೂರು ಒಂದೇ ಭಕ್ತಿ ಇರುತ್ತೆ ಅಂತ ಅಲ್ಲೇ. ರಜಃ ಸತ್ವಂ ತಮಃ ಅಂದ್ರೆ ಮೂರು ಪ್ರಥಮಾನ, ಮೂರು ದ್ವಿತೀಯನ ಅಂದ್ರೆ ಇಲ್ಲ. ರಜಃ ಮಾತ್ರ ಪ್ರಥಮ, ತಮಃ ಸತ್ವಂ ತಮಃ ದ್ವಿತೀಯ. ಹಾಗೆ ತಮಃ ಮಾತ್ರ ಪ್ರಥಮ, ಸತ್ವಂ ರಜಃ ದ್ವಿತೀಯ. ಅದೆರಡನ್ನು ಹಾಗೆ ಮೆಟ್ಟೋದು ಅಭಿಭವನ ಕ್ರಿಯೆಗೆ ಅದೆರಡು ಕರ್ಮ. ಅದರಿಂದ ಅದೆರಡನ್ನು ಮೆಟ್ಬಿಟ್ಟು ತಾನು ನಿಂತ್ಕೊಳ್ಳುತ್ತೆ. ಸತ್ವಗುಣ ರಜಸ್ಸನ್ನು ತಮಸ್ಸನ್ನು ಮೆಟ್ಟಿ ತಾನು ನಿಂತ್ಕೊಳ್ಳುತ್ತೆ. ಇದ್ಕೊಂಡ್ರೆ ಸತ್ವಗುಣ ಇದ್ಕೊಳ್ಳೋಕ್ಕೆ ಆಹಾರ ಕಾರಣ, ಪರಿಸರ ಕಾರಣ, ಇವನು ಜನ್ಮ ಅಂತ ಸಂಸ್ಕಾರವೂ ಕಾರಣ ಆಗುತ್ತೆ, ವಾಸನೆಯೂ ಕಾರಣ ಆಗುತ್ತೆ. ಕೆಲವು ಸಲ ಇವನಿಗೆ ಏನು ಇವಾಗೇನು ಅಂಥದ್ದೇ ಮಾಡಿರಲ್ಲ, ಇದ್ದಕ್ಕಿದ್ದಾಗಿ ಮನಸ್ಸಿಗೆ ಖುಷಿ ಆಗ್ತಾ ಇರುತ್ತೆ, ಮನಸ್ಸಿಗೆ ತಿಳ್ಕೊಳ್ಳೋಣ, ಓದೋಣ, ಮಾಡೋಣ ಅಂತ ಸಂತೋಷ ಆಗ್ತಾ ಇರುತ್ತೆ. ಒಂದೊಂದ್ಸತಿ ತುಂಬಾ ಜಪ ಮಾಡೋಣ, ಪೂಜೆ ಮಾಡೋಣ, ಇನ್ನೂ ಹೇಳೋಣ ಅನ್ಸುತ್ತೆ. ಒಂದೊಂದು ದಿವಸ ಬೇಜಾರ ಬಿಡುತ್ತೆ, ಅಯ್ಯೋ ಏನು ಬೇಡ, ಜಪನೂ ಬೇಡ, ಪೂಜೆನೂ ಬೇಡ, ಸ್ತೋತ್ರನೂ ಬೇಡ, ಸೊ ಮುಚ್ಚ ಎಲ್ಲ ಕುತ್ಕೊಳ್ಳೋಣ ಹಾಗೆ ಅಂತ. ಆ ತಮಗುಣ ರಜಗುಣ ಎದ್ಕೊಂಡ್ಬಿಡ್ತು ಅಂದ್ರೆ ಏನು ಮಾಡಕ್ಕೆ ಮುಚ್ಚಾಕ್ಬಿಡುತ್ತೆ. ಅದು ಎದ್ಕೊಂಡ್ಬಿಡ್ತು ಅಂದ್ರೆ ಇದನ್ನು ಮುಚ್ಚಾಕ್ಬಿಡುತ್ತೆ. ಅದು ಸಂಸ್ಕಾರದಿಂದಲೂ ವಾಸನೆಯಿಂದಲೂ ಆಹಾರದಿಂದ ಎದ್ಕೊಳ್ತದೆ. ಅದನ್ನು ನೋಡ್ಕೋಬೇಕು, ಯಾವ್ಯಾವ ಗುಣ ಎದ್ಕೊಳ್ತಾ ಇದೆ, ಅದು ಎದ್ಕೊಂಡಾಗ ಏನ್ ಮಾಡ್ಬೇಕು ಅಂತ. ಕೆಲವು ಸಲ ಮಾಡೋಕ್ ಸ್ವಾತಂತ್ರ್ಯ ಇರುತ್ತೆ, ತಮಗುಣ ರಜಗುಣ ಇದ್ದಾಗ ಮೆಟ್ಟಕ್ಕೆ ಸ್ವಾತಂತ್ರ್ಯ ಇರುತ್ತೆ, ಸತ್ವಗುಣ ಅಷ್ಟೇ. ಕೆಲವು ಸಲ ಸ್ವಾತಂತ್ರ್ಯ ಹೋಗ್ಬಿಡುತ್ತೆ, ಏನು ಮಾಡೋಕೆ ಆಗಲ್ಲ, ಸುಮ್ಮನೆ ಇದ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ರಜಸ್ತಮಶ್ಚ ಉಭಾವಪಿ ವಿಭೂಯ ಸತ್ವಂ ಭವತಿ ಉದ್ಭವತಿ ವರ್ಧತೆ ಯದಾ. ರಜಸ್ತಮಶ್ಚ ಉಭಾವಪಿ ಅಭಿಭೂಯ ಸತ್ವಂ ಭವತಿ ಉದ್ಭವತಿ ವರ್ಧತೆ ಯದಾ. ತದಾ ಲಬ್ಧಾತ್ಮಕಂ ಸತ್ವಂ, ತದಾ ಲಬ್ಧಾತ್ಮಕಂ ಸತ್ವಂ ಸ್ವಕಾರ್ಯಂ ಜ್ಞಾನ ಸುಖಾದಿ ಆರಭತೆ ಹೇ ಭಾರತ. ಸ್ವಕಾರ್ಯಂ ಜ್ಞಾನ ಸುಖಾದಿ ಆರಭತೆ ಹೇ ಭಾರತ. ರಜಸ್ಸನ್ನು ತಮಸ್ಸನ್ನು ಎರಡನ್ನೂ ಮುಚ್ಚಾಕಿ ಮರೆಮಾಚಿ ಯಾವಾಗ ಸತ್ವ ಎದ್ಗೊಳತ್ತೋ, ಸತ್ವ ಬೆಳ್ಕೊಳತ್ತೋ, ಚೆನ್ನ ಅಭಿವೃದ್ಧಿ ಆಗುತ್ತೋ, ಆಗ ಸತ್ವವು ತನ್ನ ಸ್ವರೂಪವನ್ನು ಪಡ್ಕೊಂಡು ನಾನು ಈಗ ನನ್ನ ಪೀರಿಯಡ್ ನಾನು ತೋರ್ಕೊಂಡಿದ್ದೀನಿ, ನನ್ನ ಟೈಮು ನಾನು ಇವಾಗ ಬಂದಿದ್ದೀನಿ ಅಂತ ಅನ್ಕೊಂಡು ತಾನು ಹೆಚ್ಚು ಅವ್ರು ಹೆಚ್ಚಾದಾಗ ಅವ್ರು ಬಲಿಷ್ಠ ಆಗ್ಬಿಡ್ತಾರೆ. ಸತ್ವ ಹೆಚ್ಚಾಗ್ಬಿಡ್ತು ಅಂದ್ರೆ ರಜೋಗುಣ ತಮಗೆ ಏನು ಮಾಡೋಕ್ಕಾಗಲ್ಲ. ಹಾಗೆ ರಜೋಗುಣ ಹೆಚ್ಚಾಗ್ಬಿಡ್ತು ಅಂದ್ರೆ ಸತ್ವಗುಣ ಸೋತೋಗ್ಬಿಡುತ್ತೆ, ತಮೋಗುಣ ಜೋರ ಆಯ್ತು ಅಂದ್ರೆ ಇದೆರಡು
ಅದು ಏನಾಗುತ್ತೆ ತಮಾಷೆ ಗೊತ್ತಾ, ತಮೋಗುಣ ಬಲಿಷ್ಠವಾದಾಗ ಸೆಕೆಂಡ್ ರಜೋಗುಣ ಆಗುತ್ತೆ ಹೊರತು ಸತ್ವಗುಣ ಆಗಲ್ಲ, ಮೂರನೇ ಆಗ್ಬಿಡುತ್ತೆ. ರಜೋಗುಣ ಹೆಚ್ಚಾದಾಗೂ ಅಷ್ಟೇ, ರಜೋಗುಣ ಹೆಚ್ಚಾದಾಗ ವಿವೇಕ ಕಮ್ಮಿ ಆಗುತ್ತೆ, ತಮೋಗುಣ ಬಂದ್ಬಿಡುತ್ತೆ, ಸತ್ವ ಮೂರ ಆಗ್ಬಿಡುತ್ತೆ. ಸತ್ವಗುಣ ಹೆಚ್ಚಾದಾಗ ರಜ ತಮಸ್ಸೆ ಇರ್ತಲ್ಲ, ಈ ರಜಸ್ಸು ತಮಸ್ಸು ಹೆಚ್ಚಾದಾಗ ಸತ್ವವನ್ನು ಮೂರನೇದಕ್ಕೆ ಹಾಕ್ಬಿಡುತ್ತೆ, ದರಿದ್ರ ಅದು ಎರಡನೇದು ಮಾಡ್ಕೊಳ್ಳೋದೇ ಇಲ್ಲ. ರಜೋಗುಣ ಹೆಚ್ಚಾದಾಗ ಸತ್ವವನ್ನು ಎರಡನೇ ಮಾಡ್ಕೊಂಡ್ರೆ ತಿರ್ಕೋಬಹುದು, ದರಿದ್ರ ಹಂಗೆ ಮಾಡ್ಕೊಳ್ಳಲ್ಲ, ಕೆಲಸ ಮಾಡ್ತಾನೆ ಮಾಡ್ಕೊಂಡ್ಬಿಡ್ತಾನೆ, ಸುಸ್ತಾಗ್ಬಿಡ್ಕೊಂಡ್ಬಿಡ್ತಾನೆ, ಸತ್ವಗಳೇ ಬರೋದೇ ಇಲ್ಲ. ಹಾಗೆ ರಜಸ್ಸು ತಮಸ್ಸು ಎರಡನ್ನೂ ಮುಚ್ಚಿ ಹಾಕಿ ಯಾವಾಗ ಸತ್ವ ಬೆಳ್ಕೊಂಡು ಬರ್ತೋ ತಾನು ಸ್ವರೂಪವನ್ನು ಪಡ್ಕೊಂಡದ್ದಾದಾಗ ತನ್ನ ಕಾರ್ಯವಾಗಿರೋ ಜ್ಞಾನ ಸುಖಾದಿಗಳನ್ನ ಉಂಟು ಮಾಡುತ್ತೆ ಇವನಿಗೆ. ಆ ಜೀವನಿಗೆ ಒಳ್ಳೆ ಪ್ರಶಾಂತತೆ, ಪ್ರಸನ್ನತೆ, ಒಳ್ಳೆ ತಿಳಿಯುವಂಥ ವಾತಾವರಣ, ಮನಸ್ಸು ಲವಲವಿಕೆಯಿಂದ ಇರೋದು, ಖುಷಿಯಾಗಿರ್ತಾ ಇರ್ತಾನೆ. ಆ ಮೈಯೆಲ್ಲ ಒಂದು ರೀತಿ ಒಂದು ರಬ್ಬರ್ ಚೆಂಡಂಗೆ ಹಗುರಾಗ್ಬಿಡುತ್ತೆ, ಅಷ್ಟು ಪುಟುತ್ವ ಬಂದ್ಬಿಡುತ್ತೆ ದೇಹಕ್ಕೆ, ಬಹಳ ಖುಷಿಯಾಗುತ್ತೆ. ರಜೋಗುಣಃ ಸತ್ವಂ ತಮಶ್ಚೈವ ಉಭಾವವಿಭೂಯ ವರ್ಧತೆ ಯದಾ ರಜೋಗುಣಃ ಸತ್ವಂ ತಮಶ್ಚೈವ ಉಭಾವಪಿ ಅಭಿಭೂಯ ವರ್ತತೆ ಯದಾ ತದಾ ಕರ್ಮ ಕೃಷ್ಯಾದಿ ಸ್ವಕಾರ್ಯಂ ಆರಭತೆ. ಯದಾ ಕರ್ಮ ಕೃಷ್ಯಾದಿ ಸ್ವಕಾರ್ಯಂ ಆರಭತೆ. ತದಾ ಕರ್ಮ ಅಗ್ನಿಹೋತ್ರಾದಿ ಏನಿಲ್ಲ ಭಾಷಿಕಾರರು. ಯಾವಾಗ ರಜೋಗುಣ ಜೋರಾಗ್ಬಿಡುತ್ತೆ, ಸತ್ಯವನ್ನು ತಮಸ್ಸನ್ನು ಎರಡನ್ನೂ ಮೆಟ್ಟು ಬಿಟ್ಟು ಆಗ ಕೃಷಿ ಕರ್ಮವೋ, ಅದು ಆಫೀಸ್ ಕರ್ಮವೋ, ಅದು ಆಟಗಳೋ ವ್ಯವಹಾರವೋ ಅದನ್ನು ತೋರಿಸ್ಬಿಡುತ್ತೆ. ಲೌಕಿಕ ಕರ್ಮ ಇಲ್ಲ, ಶಾಸ್ತ್ರೀಯ ಕರ್ಮದಲ್ಲೂ ರಜೋಗುಣವೇ ಕಾರಣ, ಅದಕ್ಕೆ ಸತ್ವಗುಣ ಸ್ವಲ್ಪ ಅದಕ್ಕೆ ಸಪೋರ್ಟ್ ಆಗಿರುತ್ತೆ. ಶಾಸ್ತ್ರೀಯ ಕರ್ಮಕ್ಕೆ ಸತ್ವಗುಣದ ಬೇಸಿಕ್ ಇದೆ, ಶಾಸ್ತ್ರೀಯ ಕರ್ಮ ಬರಲ್ಲ. ಆ ಮಾಡಬೇಕು ಶ್ರದ್ಧೆ, ಆಸ್ತಿಕ್ಯತೆ, ಆ ಭಕ್ತಿ ಇಲ್ಲದೆ ಹೋದ್ರೆ ಈ ರಜೋಗುಣ ಅಲ್ಲಿ ಮಾಡಲ್ಲ. ಲೌಕಿಕಕ್ಕೆ ಬೇಕಿಲ್ಲ, ಲೌಕಿಕದಲ್ಲಿ ತಮೋಗುಣ ರಜೋಗುಣ ಜಾಯಿನ್ ಮಾಡ್ಕೊಂಡ್ಬಿಡುತ್ತೆ. ಎರಡನ್ನೂ ಯಾವಾಗ ಕೃಷಿಯಾದಿ ಕರ್ಮದಲ್ಲಿ, ಅದು ಕೃಷಿ ಕರ್ಮಕ್ಕೆ ತುಂಬ ಶ್ರಮ ಬೇಕು. ಅದು ಬುದ್ಧಿ ಹಾರೆ ಕೋಲು ಹಿಡ್ಕೊಂಡು ಕೆಲಸ ಮಾಡೋದಾದ್ರಿಂದ, ಮೈ ಬರೆದು ಕೆಲಸ ಮಾಡೋದ್ರಿಂದ ಅದು ಬಹಳ ಕಷ್ಟ. ನಮ್ಮ ನಾಗರಾಜ್ ಮಾಡಿದ್ದಾರೆ ಇದರಲ್ಲಿ, ಯಾವ ಹಳ್ಳಿ ಅದು, ಮಳವಳ್ಳಿ, ಹೊನ್ವಳ್ಳಿ ಅವ್ರ ಅಪ್ಪ ಕೋತುಗಳನ್ನ ಹಿಡಿದು ಮಾಡ್ತಿದ್ದಾರೆ ಕೆಲಸನ, ತೋಟಕ್ಕೆ ಗದ್ದೆ ಕಸೋಡೆ ಕೆಲಸ ಮಾಡ್ತಿದ್ದಾರೆ, ಅದೆಲ್ಲ ಉಂಟು. ತಪ್ಪಿಸ್ಕೊಂಡು ಓಡೋಗಿದ್ದಾರೆ. ಅಪ್ಪ ಕೋಲ್ ಇಟ್ಕೊಂಡ್ಬಂದ್ರೆ ಓಡ್ತಾ ಇತ್ತಂತೆ, ಕೋಲ್ ಇಟ್ಕೊಂಡ್ಬಂದು ಅಂದ್ರೆ ಯಾಕೋ ಅಪ್ಪನ ಕೋಲ್ ಇಟ್ಕೊಂಡಿದ್ದಾರೆ ಅಂದ್ರೆ ಹತ್ರಕ್ಕೆ ಹೋಗ್ಬಾರ್ದು, ದೂರ ಹೋಗ್ಬಾರ್ದು. ತಮಹಾಖ್ಯಂ ಗುಣ ಸತ್ವಂ ರಜಶ್ಚ ಉಭಾವಪಿ ವಿಭೂಯ. ತಮಾಖ್ಯ ಮಾಡಿದಲ್ವಾ ಗುಣ. ತಥೈವ ವರ್ಧತೆ ಯದಾ ವರ್ಧತೆ ಯದಾ ತದಾ ಜ್ಞಾನಾವರಣಾದಿ ಸ್ವಕಾರ್ಯಂ ಆರಭತೆ. ತದಾ ಜ್ಞಾನಾವರಣಾದಿ ಸ್ವಕಾರ್ಯಂ ಆರಭತೆ. ತಮಾಖ್ಯ ಗುಣ, ತಮಃ ಇತಿ ಆಖ್ಯ ಯಸ್ಯ ಸಹ ತಮಾಖ್ಯ. ತಮಸ್ಸೆಂಬ ಹೆಸರಿನ ಗುಣವು ಯಾವಾಗ ಹೆಚ್ಚಾಗ್ಬಿಡುತ್ತೋ ಆವಾಗ ಸತ್ವವನ್ನು ರಜಸ್ಸನ್ನು ಎರಡನ್ನೂ ಮುಚ್ಚಾಕ್ಬಿಟ್ಟು ಅಡಗಿಸ್ಬಿಟ್ಟು ತಾನು ಬೆಳ್ಕೊಳುತ್ತಲ್ಲ. ಯಾವಾಗ ಬೆಳ್ಕೊಳುತ್ತೋ ಜ್ಞಾನವನ್ನು ಮುಚ್ಚಾಕೋದು ಮುಂಚೆ, ಯಾಕಂದ್ರೆ ಇವನು ಬಂದ್ಬಿಟ್ರೆ ನಂಗೆ ಅಸ್ತಿತ್ವ ಇಲ್ಲ ಅಂತ. ಹೊರಗಡೆಯಿಂದ ನೋಡೋಕ್ಕೆ ಸತ್ವಗುಣವು ತಮಗುಣ ಒಂದೇ ತರ ಕಾಣುತ್ತೆ. ಸತ್ವಗುಣದವರು ಶಾಂತವಾಗಿ ಸಮಾಧಾನ ಸಂಪಾದಿಸ್ತಾ ಇರ್ತಾರೆ, ತಮಗುಣದವರು ಸುಮ್ಮನೆ ಇದಾಗಿರ್ತಾರೆ. ಆದರೆ ಇವರಿಗೆ ಮಂಕು ಅವಿವೇಕ ಆವಿಸ್ಕೊಂಡಿರುತ್ತೆ, ಅವರಿಗೆ ವಿವೇಕ ಜ್ಞಾನ ಚೆನ್ನಾಗಿ ಪ್ರಕಾಶವಾಗಿರುತ್ತೆ. ತುಂಬಾ ಬೆಳಕಲ್ಲೂ ಏನು ನೋಡೋಕ್ಕಾಗಲ್ಲ, ತುಂಬಾ ಕತ್ಲಲ್ಲೂ ನೋಡೋಕ್ಕಾಗಲ್ಲ. ಅಲ್ಲ, ಎರಡು ಒಂದೇ ಅಲ್ಲ. ಯಾವುದೋ ಒಂದು ಎಷ್ಟು ಮಟ್ಟ ಲೈಟ್ ಆದ್ರೆ ಓದ್ಬೋದು, ತುಂಬಾ ಬೆಳಕಾಗ್ಬಿಟ್ರೆ ಕಣ್ಣು ಮಂಜೆ ಆಗ್ಬಿಡುತ್ತೆ. ತುಂಬಾ ಕತ್ಲಲ್ಲೂ ಏನು ಓದೋಕ್ಕಾಗಲ್ಲ, ಅದು ಎರಡು ಒಂದೇ ಅನ್ನೋಕ್ಕಾಗಲ್ಲ. ತುಂಬಾ ಕತ್ಲಲ್ಲೂ ತುಂಬಾ ಬೆಳಕು ಒಂದೇ. ಹಾಗೆ ಸತ್ವಗುಣದಲ್ಲೂ ಶಾಂತವಾಗಿ ಸಮಾಧಾನವಾಗಿ ಚಟಪಡಿಸ್ದೇನೆಯೇ ಸುಮ್ಮನೆ ಕೂತಿರ್ತಾನೆ. ತಮೋ ಗುಣದವನು ಸುಮ್ಮನೆ ಕೂತಿರ್ತಾನೆ, ಆದ್ರೆ ಹೊರಗಡೆಯಿಂದ ಒಂದೇ, ಅದು ಆಂತರಿಕವಾಗಿ ತುಂಬಾ ವ್ಯತ್ಯಾಸ ಇರುತ್ತೆ. ಮುಖದಲ್ಲೇ ಗೊತ್ತಾಗ್ಬಿಡುತ್ತೆ. ಆ ತಮಗುಣದ ಮುಖದ ಲಕ್ಷಣವೇ ಬೇರೆ, ಅದು ಪ್ರೇತ ಕಳೆ. ಅದು ಇದು ಅಯ್ಯಪ್ಪ ಸೆಪಿಂಡಿ ಬ್ರಾಹ್ಮಣರು ಅವರು, ಸೆಪಿಂಡಿ ಬ್ರಾಹ್ಮಣರು ಅಂತ. ಅದು ಸೆಪಿಂಡಿ ಶಾದಲ್ಲಿ ಊಟ ಮಾಡೋ ಬ್ರಾಹ್ಮಣರು ಇದಾರಲ್ಲ, ಅಯ್ಯಪ್ಪ ಅವ್ರ ಮುಖ ನೋಡಕ್ಕಾಗಲ್ಲ. ಜ್ಞಾನಾವರಣ, ಜ್ಞಾನವನ್ನು ಮುಚ್ಚಾಕೋದೇ ಮುಂತಾದ ಈ ತನ್ನ ಕೆಲಸವನ್ನ ಮಾಡುತ್ತೆ. ಸೆಪಿಂಡಿಯಲ್ಲಿ 12 ಊಟ ಮಾಡಿದ್ರೆ ನಿರ್ಮಾಲ್ಯ ಅಂತ ಹೇಳಿದಾರೆ. 24 ಅಲ್ಲ, ನಿರ್ಮಾಲ್ಯ ಬಿಡುತ್ತೆ. ಬ್ರಾಹ್ಮಣಿಗೆ ದರ್ಭೆ ಪಿಡ್ಡ ಮೇಲೆ ನಿರ್ಮಾಲ್ಯ, ಪ್ರೇತ ಭೋಜನ ಬ್ರಾಹ್ಮಣಿಗೆ ನಿರ್ಮಾಲ್ಯ ಆಗ್ಬಿಡ್ತಾನೆ ಬ್ರಾಹ್ಮಣ. ಯಾವ ಕಾರಣ? ಅದಕ್ಕೆ ನಮ್ಮಲ್ಲೆಲ್ಲ ಸ್ವಲ್ಪ ಸೆಪಿಂಡಿಯಲ್ಲಿ ನಮ್ಮಲ್ಲಿ ಎಲೆ ಇಟ್ಟು ಮಾಡಿ ಅದನ್ನ ಮಾಡ್ತೀವಿ ಹೊರತು ಬ್ರಾಹ್ಮಣ ಉಳ್ಕೊಂಡು ಕೂರಿಸ್ಬಿಡ್ತಾರೆ.
ನಮ್ ಭಟ್ರು ಕೂತ್ಬಿಟ್ರಂತೆ. ನಮ್ಮ ಭಟ್ರು ಯಾಕೆ ನೀವು ಕೂರಕ್ ಹೋದ್ರೆ ಇದೆ, ನಂಗೆ ಗೊತ್ತಿರಲಿಲ್ಲ ಗುರುಗಳೇ, ಇವನು ಮೋಸ ಮಾಡ್ಬಿಟ್ಟ, ಅವನು ಯಾರೋ ಮಂಜುನಾಥ್ ಭಟ್ರು ನಂಗೆ ಕರ್ಬಿಟ್ಟು ಬನ್ನಿ ಅಂದ್ಬಿಟ್ಟು ನಂಗೆ ಇದೇ ಗೊತ್ತಿಲ್ಲ. ಆಮೇಲೆ ಗೊತ್ತಾ ನಾನು ಸಿಕ್ಕಾಪಟ್ಟೆ ಜಗಳ ಮಾಡಿ ಬಂದೆ, ನಾನು ಊಟ ಮಾಡ್ಲಿಲ್ಲ, ಬರೀ ಒಂದು ದಕ್ಷ ಕೊಟ್ಟು ಬಂದ್ಬಿಟ್ಟೆ, ನಾನು ಕೂರ್ಲಿಲ್ಲ ಅಂದ್ರು. ಯಾಕಂದ್ರೆ ಕೂರ್ಬೇಡ್ರಿ ಕಣ್ರಿ, ಎಂತ ಉಂಟು ಇಲ್ಲೆಲ್ಲ ಕೂರಲ್ಲ ನೀವು ಅವತ್ತು, ಅದಕ್ಕೆ ಕೂರ್ರೆ ನೀವು ನಾಗರಾಜು. ಅವ್ರನ್ನ ಅದೇನ್ ಗುರುಗಳೇ ಆ ಕಡೆ ಕಾಶಿ ಕಡೆಗೆ ಹೋಗಿ ಅಂತ ಆ ಕಡೆ ಕಳ್ಸಿಬಿಡ್ತಾರೆ. ಅವ್ರು ಮತ್ ಮನೆಗ್ ಬಂದೆ, ಮನೆಗೆ ಅರಿಷ್ಟ ಅದು, ಆ ಪ್ರೇತ ಬಂದಂಗೆ ಅವ್ರ ಮನೆಗ್ ಬರ್ಬಾರ್ದು, ಅವ್ರ ಮನೆಗೂ ಹೋಗ್ಬಾರ್ದ, ಅವ್ರ ಮನೆಗ್ ಬರ್ಬಾರ್ದು, ಅವ್ರು ಶುಭಕರ್ಮಕ್ಕೆ ಅವ್ರು ಅಟೆಂಡ್ ಮಾಡೋ ಹಾಗಿಲ್ಲ. ಅಲ್ಲ ಅವ್ರ ಮನೆಗೂ ಹೋಗ್ಬಾರ್ದ ಗುರುಗಳೇ ಅವತ್ತು? ಅವರು ಆ ಮನೆಗೆ ಹೋಗ್ಬೋದು, ತಿನ್ಬಾರ್ದು. ಅಲ್ಲಿ ಹೋಗಿ ಆ ಸೆಪಂಡಿ ಬ್ರಾಹ್ಮಣ ಮನೆ ಸೆಪಂಡಿಗಳ ಶ್ರಾದ್ದದಲ್ಲಿ ಪೂರ್ವ ಪಂಕ್ತಿಯಾಗಿ ಕೂತ್ಕೊಂಡು ನಿಮಂತ್ರಣವಾಗಿ ಊಟ ಮಾಡಬಾರ್ದು. ಆ ಪ್ರೇತ ಸ್ಥಾನ ಅಂತ ಕೂರಿಸ್ತಾರೆ, ಆ ಪ್ರೇತ ಸ್ಥಾನ ಕೂತು ಊಟ ಮಾಡಬಾರ್ದು. ಅವ್ರನ್ನ ಅಷ್ಟೆಲ್ಲ ಓಡಿಸ್ತಾರೆ, ಬೇಗ ಹೋಗು ಓಡಿಸ್ಬಿಟ್ಟು ನೀರ್ ಹಾಕ್ಬಿಟ್ಟು ಮತ್ತೆ ಹಿಂತಿರು ನೋಡ್ಬೇಡ ಅಂತಾರೆ. ನಮ್ಮನೆ ಮಾತ್ರ ಇನ್ನು 6 ತಿಂಗಳು ಕಮ್ಮಿ ಇದೆ ಬರ್ಬೇಡ ಅಂತಾರೆ. ಅವ್ರಲ್ಲಿ ಕೊಟ್ಟು ತಂದು ಮಾಡಲ್ಲ ಅವ್ರಿಗೆ. ಮಾಡಲ್ಲ, ಅದೇ ಕೂರ್ಬಾರ್ದು ಅದಕ್ಕಲ್ಲ. ಏನು ಇವರು ಕೂರಿಸ್ತಾರೆ, ತಕ್ಕಷ್ಟು ಕೊಡೋದು ಇಲ್ಲ, 500 100 1000 ಕೊಟ್ಬಿಡ್ತಾರೆ. ಹಿಂದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಅವ್ರ ತಾಯಿಗೆ ಬ್ರಾಹ್ಮಣರನ್ನೇ ಕೂರಿಸ್ತೀನಿ ಅಂತ ಇದು ಮಾಡಿದ್ರಂತೆ. ಅದು ಕೃಷ್ಣರಾಜ ಒಡೆಯರು ಶ್ರೋತ್ರಿಯರನ್ನೇ ಕೂರಿಸ್ತೀನಿ ನಮ್ಮ ತಾಯಿ ಇದಕ್ಕೆ ಅಂತ. ಅದಕ್ಕೆ ಅವರ ಕುಲಪುರೋಹಿತರು ರಾಜಪುರೋಹಿತರು ನೋಡಿ, ನೀವು ಕೂರಿಸೋದಾದ್ರೆ ಅದು ತುಂಬಾ ಖರ್ಚು, ಎಷ್ಟಾಗತ್ತೆ ಅಂದ್ರೆ ಒಂದು ತುತ್ತಿಗೆ 1000 ಇದು ಹಾಕ್ಬೇಕು ಕೈಗೆ. ಅವರಿಗೆ ಅಂತಃಪಟ ಹಾಕ್ತಾರೆ, ಆ ಬ್ರಾಹ್ಮಣ ಮುಖ ಕಾಣೋ ಹಾಗಿಲ್ಲ, ಅವ್ನಿಗೆ ಅಂತಃಪಟ ಹಾಕ್ಬಿಟ್ಟು ಕೈ ಮಾತ್ರ ಕಾಣುತ್ತೆ, ಎಲೆ ಇರುತ್ತೆ ಕೈಗೆ. ಅದು ಒಂದು ತುತ್ತು ತಗೊಂಡ್ರೆ ಅದಕ್ಕೆ 1000 ಚಿನ್ನ ಹಾಕೋದು, ಅದು 1000 ಎಲ್ಲ ಗುಂಡು, ಚಿನ್ನದ ಗುಂಡು ಹಾಕೋದು. ಆ ಗುಂಡನ್ನು ಹೀಗೆ ಇಟ್ಕೊಳ್ಳೋದು, ಅದು ತಿನ್ನೋದು. ಆ ಅವರು ಎಷ್ಟು ತುತ್ತಲು ತಿನ್ಲಿ ಅಷ್ಟು ತುತ್ತಿಗೂ ಒಂದೊಂದು ಗುಂಡು ಚಿನ್ನ ಹಾಕ್ಬಿಟ್ಟು ಊಟ ಆದ್ಮೇಲೆ ಅವನಿಗೆ ಕಾಶಿಗೆ ಹೋಗೋಷ್ಟು ರೈಲ್ವೆ ಫಸ್ಟ್ ಕ್ಲಾಸ್ ಟಿಕೆಟ್ ಮಾಡಿಸಿದ್ರು. ಆಮೇಲೆ ಕಾಶಿಲಿ 6 ತಿಂಗಳು 24 ಲಕ್ಷ ಗಾಯತ್ರಿ ಮಾಡ್ಕೊಂಬ 1 ವರ್ಷ ಇರು ಅಂತ ಹೇಳ್ಬಿಟ್ಟು ಕಾಶಿಲಿ ಇರೋ ಮನೆ ಬಾಡಿಗೆ ಮತ್ತೆ ಖರ್ಚು ಅಷ್ಟು ಕೊಟ್ಟು ಗಂಗಾಸ್ಥ ಮಾಡ್ಕೊಂಡು ಶ್ರೋತ್ರಿ ಅವನು ಆ ಕಾಲ 10,000 ದಕ್ಷಿಣ ಕೊಟ್ಟಿದ್ದಂತೆ ಅವನಿಗೆ. ಆ ಕಾಲ ನಾ ಹೇಳೋದು ಅವ್ನು ಹೆಚ್ಚು ಕಮ್ಮಿ 150 ವರ್ಷ ಆಗಿದೆ, 120 ವರ್ಷ, 10,000 ದಕ್ಷಿಣ ಕೊಟ್ಟಿದ್ದಂತೆ ಮಹಾರಾಜರು. ಅವಾಗ್ಲೇ ಮೈಸೂರು ಚೌಲ್ಟ್ರಿ ಕಟ್ಟಿದ್ದು ಕಾಶಿ. ನಮ್ಮ ತಾಯಿಗೆ ಅವ್ರ ತಾಯಿ ಮೇಲೆ ಭಾರಿ ಪ್ರೇಮ ಇತ್ತು. ನಮ್ಮ ತಾಯಿಗೆ ನಾವು ಬರೀ ಬೇಡ, ನಮ್ಮ ತಾಯಿಗೆ ಶ್ರೋತ್ರಿ ಬ್ರಾಹ್ಮಣ ಕೂರಿಸಿ ಸೆಬಂಡಿಗಳು ಅದು ಎಲ್ಲ ಯಾರು ಕೂರಲ್ಲ ಅಂತ. ಯಾವ ಬ್ರಾಹ್ಮಣನಿಗೆ ಆ ಕೂರಲ್ಲ ಹಠ ಮಾಡಿದಂತೆ ಮಹಾರಾಜ ಹೇಳ್ತಾ ಇದ್ದಾರೆ ಅಂದ್ಮೇಲೆ ಒಂದ್ಸಲ ಇದಾಗ್ಬಿಡ್ತು ಅವ್ರಿಗೆ, ಏನು ಹೇಳಕ್ಕೆ ಆಗಲಿಲ್ಲ. ಕೂತು ಆಮೇಲೆ ಆ ಕಂಡೀಷನ್ ಆಗಿದ್ದು ಅದು ಕೊಟ್ರು ಮಹಾರಾಜರು, ಸಖತ್ ಕೊಟ್ರು. ಅದು ತಟ್ಟೆ ಎಲೆಯೂ ಅಲ್ಲ, ಇದು ಬೆಳ್ಳಿ ತಟ್ಟೆಗೆ ಬಂಗಾರದ ಇದು ಹಾಕಿದ್ದ ಮಧ್ಯ, ಅದ ಮೇಲೆ ಬಡಿಸಿದ್ದು. ಆ ತಟ್ಟೆನೂ ಅವನಿಗೆ ತಟ್ಟೆ, ಒಂದು ಚೊಂಬು, ಬೆಳ್ಳಿ ಚೊಂಬು, ಬೆಳ್ಳಿ ಪಂಚಪಾತ್ರೆ, ಆಮೇಲೆ 10,000 ದಕ್ಷಿಣೆ, ಒಂದು ತುತ್ತಿಗೆ ಒಂದು ಬಂಗಾರದ ಗುಂಡು, ಅಷ್ಟು ಕೊಟ್ಟು ಅವ್ನು ಕಳಿಸ್ಕೊಟ್ರು ಮಹಾರಾಜರು. ಅವ್ರಿಗೇನು ಅದೆಲ್ಲ ಯಾವ ಲಕ್ಷ್ಯ. ತನ್ನ ಕಾರ್ಯವಾಗಿ ಜ್ಞಾನಾವರಣಾದಿಗಳು ಉಂಟು ಮಾಡುತ್ತೆ. ಆಯ್ತಲ್ಲ ಟೈಮು? ಆಯ್ತು.